ತಿಪ್ಪಲಿಗೆ ಬಿದ್ದಾಗ ಸ್ವಲ್ಪ ಏನಾದರೂ ಅವ್ರು ಏನು ಕ್ವಶನ್ ಕೇಳ್ತಾರೆ ನಾವು ಅಮ್ಮನ ಹತ್ರ ಅದನ್ನ ಬಗ್ಗೆ ಏನು ಮತ್ತು ಬೇರೆ ಈಗಿನ ಜನ್ರೇಷನ್ಗೆ ವೆಸ್ಟರ್ನ್ ಕಲ್ಚರ್ ಅನ್ನೋದು ಎಷ್ಟು ಬಂದಿದೆ ಅಂದರೆ ಈಗ ಪೂಜೆ ಪುರಸ್ಕಾರ ಎಲ್ಲ ಭಾರತದಲ್ಲಿ ಕಮ್ಮಿ ಆಗಿದೆ. ಅದು ಈಗ ನನ್ನ ಅಕ್ಕ ಎಲ್ಲ US ಅಲ್ಲಿದ್ದಾರಲ್ಲ, ಅಲ್ಲಿ ಅವಳು ಮಾಡೋ ಪೂಜೆ ಪುರಸ್ಕಾರ ನಾವಿಲ್ಲಿ ಮಾಡೋದಿಲ್ಲ, ಅದು ಕಮ್ಮಿ ಆಗಿದೆ. ಇದು ಏನಕ್ಕೆ ಇಂಡಿಯಾದಲ್ಲಿ ಏನಕ್ಕೆ ಕಮ್ಮಿ ಆಗಿದೆ? ರೈಟ್, ಏನು ಮಾಡಬೇಕು ಇದಕ್ಕೆ? ತುಂಬ ಚಂದದ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಪ್ರಶ್ನೆ ಚಂದ ಕೇಳಿದ್ದಾರಲ್ಲ, ನಮ್ಮನ್ನು ಚೆನ್ನಾಗಿ ಗೇಲಿ ಮಾಡಿದ್ದಾರೆ, ಅದು ತಿಳ್ಕೊಳ್ಳಿ. ಮೊದಲಿಗೆ ಅವ್ರು ಹೇಳಿದ್ದು ನೀವು ಅರ್ಥ ಆಗಿರಬೇಕು. ಅಲ್ಲಿ ಹೆಚ್ಚಿದೆ, ಇಲ್ಲಿಂದ ಹೋದವರೇ ಆಗಿರಲಿ, ಇಲ್ಲಿ ಕಮ್ಮಿ ಆಗಿದೆ, ಯಾಕೆ ಏನು ಅಂತ. ವಾಸ್ತವವಾಗಿ ದೂರತಃ ಪರ್ವತೋರಮ್ಯ ಅಂತ ಒಂದು ಮುಖ್ಯ ವಿಷಯ. ಹಿತ್ತಲ ಗಿಡ ಮದ್ದಲ್ಲ ಎನ್ನುವುದು ಮಾಮೂಲಿ. ಇಲ್ಲಿ ಉಂಟಲ್ಲ ದಿನ ಪೂಜೆ ಪುನಸ್ಕಾರ, ಅವರು ಮಾಡ್ತಾರಲ್ಲ, ಇಲ್ಲೆಲ್ಲ ಒರೆಸುವುದು ಜಾಸ್ತಿ, ಅಲ್ಲಿ ಆಗ್ತದಲ್ಲ, ಇಲ್ಲಿ ಉಂಟಲ್ಲ. ನಾನು ಎಳೆಯಲ್ಲಿದ್ದಾಗ 10-12 ವರ್ಷದಲ್ಲಿದ್ದಾಗ ನನಗೆ 4 ಅಕ್ಕ 4 ತಂಗಿ, ನನ್ನ ವಿಷಯ ಹೇಳ್ತೇನೆ ಮೊದಲಿಗೆ. ಹಾಗಾಗಿ 4 ಅಕ್ಕ 4 ತಂಗಿ ಅಂದರೆ ನೋಡಿ ಎಷ್ಟಿರ್ತದೆ ಅಂತ ನಮ್ಮ ಅಪ್ಪ ಒಂದು ಸಂತಾನದ ಕತೆ. ನಾವೆಲ್ಲ ಎಲ್ಲಿ ಉತ್ಸವ ಉಂಟು ಅಲ್ಲೆಲ್ಲ ಓಡುದು ನಡ್ಕೊಂಡು, ಹತ್ತಿರದಲ್ಲಿ ಸುತ್ತಕ್ಕೂ ಅಲ್ಲಿಯ ದೇವರ ಪ್ರಸಾದ, ಅಲ್ಲಿ ಊಟ, ಅಲ್ಲಿ ಮಧ್ಯಾಹ್ನ ರಥ ಎಳಿಲಿಕ್ಕೆ, ಕೆಲವೊಮ್ಮೆ ನೀರು ಸಪ್ಲೈ ಮಾಡಲಿಕ್ಕೆ, ಅಲ್ಲಿ ಅಂದರೆ ನೀರು ಕೆಲವೊಮ್ಮೆ ಬೆಳೆಸಲಿಕ್ಕೆ ಸಹ ಖುಷಿ ಇರ್ತದೆ. ಇವತ್ತು ಉತ್ಸವದಲ್ಲಿ ಊರಿನವರು ಎಲ್ಲಿ ಸೇರ್ತಾರೆ ಹೇಳಿ, ಎಲ್ಲಿ ಬರ್ತಾರೆ? ಈಗ ಅವರು ಹೇಳ್ತಾರೆ ಆವಂತೆ ಪುಣು ಅಂತ ಎಲ್ಲ. ನಾನು ನೋಡಿ 10 ಕಡೆಗೆ ಉತ್ಸವಕ್ಕೆ ಹೋಗ್ತಿದ್ದೆ. ಹಗಲಿಗೊಂದು ಕಡೆ, ರಾತ್ರಿಗೊಂದು ಕಡೆ ಹೋದದ್ದುಂಟು ದೇವಸ್ಥಾನಕ್ಕೆ ನಡ್ಕೊಂಡು. ವೀಕೆಲ್ ಇಲ್ಲ, ಆಗ ಬಸ್ಸು ಹೋಗೋದಿಲ್ಲ. ಕೆಲವು ಕಡೆ ಬಸ್ಸಲ್ಲಿ ದುಡ್ಡು ಕೊಡಲಿಕ್ಕಿಲ್ಲ ನಮ್ಮಲ್ಲಿ. ಅದಕ್ಕೆ ನಾನು ಹೇಳಿದೆ ನನ್ನ ಫ್ಯಾಮಿಲಿ ಹೇಗಿತ್ತು ಅಂತ. ಅಕ್ಕ ತಂಗಿಯರಲ್ಲಿದ್ದರು ನಮ್ಮೊಟ್ಟಿಗೆ ಊಟಕ್ಕೆ ಬರುವಾಗ, ಏನು ಕಮ್ಮಿ ಏನಿಲ್ಲ. ಗಮ್ಮತ್ತು ಅಂದರೆ ಒಂದು ಊಟಕ್ಕೋಸ್ಕರ ಅಲ್ಲಿ ದೊಡ್ಡ ಸಂಗತಿ, ಮಡ್ಡಿ ಆದರೆ ದೊಡ್ಡದು ಸ್ವೀಟಲ್ಲಿ, ಮತ್ತು ಪಾಯಸ, ಅದಕ್ಕಿಂತ ಆಚೆ ಏನು ದೊಡ್ಡ ಸಂಗತಿ ಇಲ್ಲ. ಮತ್ತು ವಡೆ, ಗಟ್ಟಿ ವಡೆ, ಅದು ಶುರು ಮಾಡಿದರೆ ಮುಗಿಯುವವರೆಗೂ ಮುಗಿಯುವುದಿಲ್ಲ ಅದು ಬಾಯಲ್ಲಿ ಅಂಥದ್ದು. ಇರಲಿ, ದೇವರ ಪ್ರಸಾದ, ಖುಷಿ ಇತ್ತು. ನಾನು ಅದರ ಬಗ್ಗೆ ಹೇಳಿದಲ್ಲ, ಅಷ್ಟಕ್ಕೋಸ್ಕರ ಓಡ್ತಾ ಇದ್ದದ್ದು. ಇವತ್ತು ಒಂದೊಂದು ದೇವಸ್ಥಾನದ ಊಟ ಹೇಳಿದರೆ, ಉತ್ಸವ ಹೇಳಿದರೆ 10 ಸ್ವೀಟ್ಗಳು, 10 ಸ್ಪಾನ್ಸರ್ಸ್ಗಳು. ಅಬ್ಬಾ, ಯಾರಿಗೂ ಮುಟ್ಲಿಕ್ಕೆ ಆಗೋದಿಲ್ಲ ಅದನ್ನು. ಯಾಕೆ? ಕೆಲವರಿಗೆ ಡಾಕ್ಟ್ರ್ ಹೇಳಿದ್ದಾರೆ, ನೋಡಿದರೆ ನೀನು ಸಾಯ್ತಿ ಅಂತ, ಮುಟ್ಟುವುದು ಬಿಡು, ತಿನ್ನುವುದು ಮತ್ತೆ. ಆಗ ನೋಡಿ ಎಷ್ಟು ಗಮ್ಮತ್ತು. ಒಂದು ಸತಿ ನಡೆದಿದೆ ಅದು ಘಟನೆ. ಹತ್ತಿರದ ಊರಿನಲ್ಲಿ ನಿಟ್ಟೂರು ದೇವಸ್ಥಾನದಲ್ಲಿ ದ್ವಾದಶಿ ಕರೆದಿದ್ದಾರೆ ಊಟಕ್ಕೆ. ಬರುವುದಿಲ್ಲ ಹೆಚ್ಚು ಹೇಳೋದು, ನಾನು ಹೋಗಿದ್ದೇನೆ. ಮತ್ತು ನನಗೆ ಅಂತ ಹೇಳಿದ್ದಾರೆ, ಎಲ್ಲ ತೆಗೆದಿಟ್ಟಿದ್ದು ನನಗೆ ಅಂತ ಹೇಳಿದ್ರು. ಹೌದು ಹೇಳಿದರು, ಪೂರಾ ಕೊಡ್ತಿದ್ದು. ಎಲ್ಲ ಪರಾತದಲ್ಲಿ ಜಿಲೇಬಿ ಇತ್ತು, 8-10 ತಿಂದಿದ್ದೇವೆ. ಪಾಯಸ ಗೋದಿದ್ದು ಒಂದು 8-10 ಕುಡಿದಿದ್ದೇವೆ. ಅವನಿಗೆ ಆಶ್ಚರ್ಯ ಆಗ್ತದೆ. ಹೌದು ಮಾರ್ರೆ, ನಿನ್ನೆ ಉಪವಾಸ ಏಕಾದಶಿ, ಇವತ್ತು ದ್ವಾದಶಿ ಊಟ ಮಾಡಿದ್ದೇವೆ, ಇನ್ನು ನಾಳೆ ನಮ್ಮದು ತಿನ್ನುವ ಕಥೆ ಇರೋದು. ಇದು ನನಗೆ ಅಲ್ಲ, ಮತ್ತೆ ಯಾರು ಬರೋದಿಲ್ಲಲ್ಲ, ಹಾಕಿಬಿಡು. ಅವನಿಗೆ ಆಶ್ಚರ್ಯ, ಶುಗರ್ ಇಲ್ಲದೊಂದು ಪ್ರಾಣಿ ಉಂಟಾ ಅಂತ. ಪ್ರಾಣಿ, ಮನುಷ್ಯ ಪ್ರಾಣಿ, ಇದೆಲ್ಲ ತಿಂತಾರಾ ಅಂತ. ಆಗ ಅಷ್ಟು ಪ್ರಸಾದದ ಮೇಲಿನ ಪ್ರೀತಿ. ಮಡ್ಡಿ ಆಗಲಿ ಎಷ್ಟು ಖುಷಿ ಆಗ್ತದೆ. ಪಾಯಸ ಆಗಲಿ, ಗೋಧಿ ಪಾಯಸ ಆಗಲಿ ಫ್ರೀ ಎಲ್ಲ ಕಡೆ. ಹೆಚ್ಚು ದೇವಸ್ಥಾನಗಳಿಗೆ ಗೋಧಿ ಪಾಯಸವೇ. ಗೋಧಿ ಪಾಯಸ ತಿಂದಿರಿಯಾ ಮೈಂಡ್ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಅರ್ಥ. ಇಡ್ಲಿ ಸಾಂಬಾರು ಉಂಡ್ರಿಯಾ ಚಾಪೆ ಹಿಡಿದ್ರಿ ಅಂತ ಅರ್ಥ. ಹೇಳಬೇಕಾಗಿಲ್ಲ ಇದು. ಮಾಶಮಶಂ ಅದು ಶೇಮುಷಿಮುಷಂ ಮಾಶಮಶ್ನಾಮಿ ಅಂತ. ಬುದ್ಧಿ ಕೆಡಿಸುವ ಉದ್ದು ತಿಂತೇನೆ ಅಂತ ಕ್ರಮ. ಉದ್ದಿನ ರಾಶಿ ಅಂದರೆ ಮಂಡೆ ಹಾಳು ಮಾಡ್ತದೆ. ಗೋಧಿಯ ಪ್ರಾಡಕ್ಟ್ ಅಂದರೆ ಮೈಯು ಚುರುಕಾಗುತ್ತೆ, ಮೆಂಟಲ್ ಚುರುಕಾಗ್ತಾಗೆ. ಪ್ರಾಣಾಪಾನೋ ವ್ರೀಹಿ ಯವವು ಅಂತ. ಅನ್ನ ಮತ್ತು ಅಕ್ಕಿ ಮತ್ತು ಗೋಧಿ ಇದೆರಡು ಮನುಷ್ಯನ ಸ್ಟೆಬಿನ ಶಕ್ತಿಯನ್ನು ಉದ್ರೇಕಗೊಳಿಸದೆ. ಮೆಂಟಲ್ ಪವರನ್ನು ಗೋಧಿ, ಫಿಸಿಕಲ್ ಪವರನ್ನು ಅನ್ನ ಕೆಲಸ ಮಾಡಿಸ್ತದೆ ಅಂತ. ಇದೆಲ್ಲ ಯಾರು ಬೈತಾರೆ ಹೇಳಿದರೆ ಎಲ್ಲ ಕೇಳೋದಿಲ್ಲ ಕೊನೆಗೆ. ಇರಲಿ, ಅವ್ರು ಹೇಳಿದ್ದ ಕೇಳುವ. ನಮ್ಮ ಊರಲ್ಲಿ ಜನಕ್ಕೆ ಟ್ರೆಂಡ್ ಕಮ್ಮಿ ಇದೆ, ಪರ ಊರಲ್ಲಿ ಜಾಸ್ತಿ ಇದೆ ಅಂತ. ದಟ್ ಇಸ್ ಟ್ರೂ. ಯಾಕೆಂದರೆ ಆ ಊರಿಗೆ ಹೋದವರಿಗೆ ತಾವು ಎಲ್ಲ ಬಿಟ್ಟೆವೋ ಎನ್ನುವ ಹೆದರಿಕೆ ಒಂದು. ಇನ್ನೊಂದು, ಅಲ್ಲಿ ಫ್ರೀಯಾಗಿ ಇದನ್ನು ಮಾಡಲಿಕ್ಕೆ ಮೆಂಟಲ್ ಪ್ರಿಪರೇಷನ್ ಆಗಿದೆ. ಹಾಗಾಗಿ ಗಮ್ಮತ್ತಲ್ಲಿ ಶ್ರದ್ಧೆಯಿಂದ ಮಾಡಲಿಕ್ಕೆ ಬರ್ತದೆ, ಎಷ್ಟು ಚೆನ್ನಾಗಿ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಯಾರಾದರೂ ಮಾಡಲಿಕ್ಕೆ ಹೋದರೆ ಕಡ್ಡಿ ಹಾಕುವವರೇ ಜಾಸ್ತಿ, ಕಲ್ಲೆಸೆಯುವವರೇ ಜಾಸ್ತಿ. ಅಣ್ಣ ತಮ್ಮರೇ ಬರುವುದಿಲ್ಲ ಕಾರ್ಯಕ್ರಮಕ್ಕೆ. ಮತ್ತು ಸರ್ತ ಹೇಳಿದರೆ ಅಕ್ಕ ತಂಗಿಯರೇ ಸೇರುವುದಿಲ್ಲ. ನಾನು ಬೈಬಾರ್ದು ಇದನ್ನು. ಸೇರುವುದಿಲ್ಲ, ಬರುವುದಿಲ್ಲ. ಒಂದು ನೆವ ಹೇಳಲಿಕ್ಕೆ ಉಂಟಲ್ಲ ನಮ್ಮಲ್ಲಿ 100 ಕಾರಣ. ಯಾವುದಕ್ಕೂ ಹೇಳಿಬಿಡ್ತೇವೆ ನಾವು ಬರುವುದಿಲ್ಲ, ಆಗುವುದಿಲ್ಲ ಅಂತೇಳಿ. ಪಕ್ಕದ ಮನೆಯಲ್ಲಿ ಕರು ಕಂಜಿ ಹಾಕಿದೆ, ಕರು ಕಂಜಿ ಹಾಕೋದಿಲ್ಲ, ದನ ಕಂಜಿ ಹಾಕೋದಿಲ್ಲ. ಅವ್ರು ಹೇಳೋದು ಹಾಗೆ ಏನಾದರೂ ಹೇಳಿಬಿಡ್ತಾರೆ. ಮಗ ಬರುವುದಿಲ್ಲ ಹೇಳಿದ್ದಾನೆ, ಮಗಳು ಶಾಲೆಗೆ ಹೋಗಿದ್ದಾಳೆ. ಮತ್ತು ಹೆಂಗಸರಿಗೆ ಎಕ್ಸ್ಕ್ಯೂಸ್ ಆಗಲಿಕ್ಕೆ ಒಂದು ದೊಡ್ಡ ಕಾರಣ ಇರ್ತದೆ.
ಹೇಳಿಬಿಡ್ರು, ಅಲ್ಲಿ ಮುಗಿದೋಯ್ತು. ಯಾವ ಧರ್ಮಕರ್ಮಗಳಿಗೂ ಬರಲಿಕ್ಕೆ ಇಷ್ಟ ಇಲ್ಲ ಅಂತ ಆದರೆ ಅದು ಅವಳಿಗೆ ಡೇಟ್ ಆಗ್ತಾ ಬಂದಿದೆ, ಬರ್ತದೆ, ತಿಂಗಳಿಗೊಮ್ಮೆ ಬರ್ತದೆ, ಈಗಲೇ ಎದುರಿಸಿ ಬಿಡುದಾ? ಅಲ್ಲ, ನಾನು ಕೇಳಿದ್ದನ್ನು ಹೇಳಿದ್ದ, ಯಾಕೆ ನಾನು ಹೇಳಿದಲ್ಲ ಮೊದಲಿಗೆ ನನಗೆ 4 ತಂಗಿಯಿಂದ, ಆದರೆ ನಾಚಿಕೆ ಏನಿಲ್ಲ ವಿಷಯ. ನಮ್ಮದು ಪ್ಯೂರ್ ಧರ್ಮದ ಫ್ಯಾಮಿಲಿ ನಮ್ಮದು. ಬಟ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆ ಹೇಳಿ ಹೀಗೆಲ್ಲ. ಪರ ಊರಿನವರಿಗೆ ಆ ಚಿಂತೆ ಇಲ್ಲ, ದುಡ್ಡು ಬೇಕಾದಷ್ಟಿದೆ, ದೌಲತ್ತು ತೋರಿಸುವ ಯೋಗ್ಯತೆ ಅವರಲ್ಲಿ ಇಲ್ಲ, ದೂರದಲ್ಲಿದ್ದೇವೆ ಅನ್ನೋ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸಿಟಿ ಇದೆ ಅವರಲ್ಲಿ. ನಾನು ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ, ಇಷ್ಟೇ ಮಾಡ್ತಾ ಇದ್ದೇನಲ್ಲ, ಮಂತ್ರ ಇಷ್ಟೇ ಬರುವುದಲ್ವಾ ಅಂತ. ಆದ್ದರಿಂದ ಬಂದದ್ದನ್ನು ಚೆನ್ನಾಗಿ ನಡೆಸ್ತಾರೆ. ಇವರಿಗೆಲ್ಲ ತಲೆಯಲ್ಲೇ ಕೂತಿದೆ, ಎಲ್ಲ ಗೊತ್ತುಂಟು, ಎಲ್ಲ ಆಗಿದೆ, ನಮ್ಮ ಅಪ್ಪ ಇದ್ದಾಗ ಎಲ್ಲ ಮಾಡಿದ್ದಾನೆ. ಹೀಗಾಗಿ ಇವರಿಗೆ ಒಂದು ಸ್ವಲ್ಪ ಈಗೋ ಜಾಸ್ತಿ ಆಗಿದೆ, ಆದ್ದರಿಂದ ಕೆಲಸ ಮಾಡಲಿಕ್ಕೆ ಬಗ್ಗುವುದಿಲ್ಲ. ಮತ್ತು ಎಲ್ಲ ಕಡೆ ಕಾಣ್ತಾ ಉಂಟಲ್ಲ, ಅಲ್ಲಿ ಪರ್ಸೆಂಟ್ ನೋಡಿದರೆ 50 ಜನರಲ್ಲಿ 35 ಮನೆ ಮಾಡಿದರೆ ದೊಡ್ಡ ಸಂಗತಿ ನಮಗೆ. ಇಲ್ಲಿ 5,000 ಮನೆಯಲ್ಲಿ 2,000 ಆದರೂ ಯಾರು ನೋಡುವವರೇ ಇಲ್ಲ, ಅವರಿಗೆ ಇಲ್ಲಿ ಕಾಣೋದಿಲ್ಲ. ಯಾಕೆಂದರೆ ಅದೊಂದು ಕಷ್ಟ. ಪರ್ಸೆಂಟೇಜಿನ ಮೇಲೆ ನೋಡಿದರೆ ಇಲ್ಲಿ ಮಾಡುವವರು ಕಮ್ಮಿ ಕಾಣ್ತದೆ. ಮತ್ತು ಅಷ್ಟು ಡಾಳಾಗಿ, ಅಷ್ಟು ಗೌಚಾಗಿ ಇಡೀ ದಿನ ಒಟ್ಟುಕೊಳ್ಳೋದಿಲ್ಲ. ಇದ್ದವರು, ಪ್ರೀತಿ ಇದ್ದವರು ಚೆನ್ನಾಗಿ ಮಾಡ್ತಾರೆ. ನಾನು ನಿಮಗೊಂದು ಅಂಕಿಅಂಶ ಹೇಳುತ್ತೇನೆ. ಕ್ರಿಶ್ಚಿಯನರ್ಸ್, ನಮ್ಮ ಹತ್ತಿರದಲ್ಲಿ ಇರೋರು ಕ್ರಿಶ್ಚಿಯನ್ಸ್ ಅಲ್ವಾ, ಅವರು ಎಷ್ಟು ಜನ ಸಿದ್ಧಾಂತವನ್ನು, ಬೈಬಲ್ ಓದಿದ್ದಾರೆ ಕೇಳಿದರೆ ನಿಯರ್ ಬೈ 75% ಮೆಂಬರ್ಸ್, ಮತ್ತು 25% ಇಲ್ಲೇ ಇಲ್ಲ. ಆ 75 ಮೆಂಬರ್ಸ್ ಓದಿಕೊಂಡವರು ಫಾಲೋ ಮಾಡೋದೆಷ್ಟು ಕೇಳಿದರೆ 50% ಅದರಲ್ಲಿ, ಮತ್ತೆಲ್ಲ ಇಲ್ಲ, ಓದಿದ್ದಾರೆ. ಹಿಂದೂಗಳಲ್ಲಿ ಓದಿಕೊಂಡವರು ಎಷ್ಟು ಕೇಳಿದರೆ 60% ನಿಯರ್ ಬೈ. ಹಿಂದೂಯಿಸಮ್ ಬಗ್ಗೆ ಅರಿತುಕೊಂಡವರು, ನೋಡಿಕೊಂಡವರು. ಫಾಲೋವರ್ಸ್ ಎಷ್ಟು ಕೇಳಿದರೆ ಅದನ್ನು ಇಟ್ಟುಕೊಂಡವರು 10% ಇಲ್ಲ. ಮುಸ್ಲಿಮರು ಎಷ್ಟು ತಿಳ್ಕೊಂಡಿದ್ದಾರೆ ಕೇಳಿದರೆ 90% ತಿಳ್ಕೊಂಡಿದ್ದಾರೆ ಕುರಾನ್. ನಡೆಸೋರು ಎಷ್ಟು ಕೇಳಿದರೆ 89% ನಡೆಸ್ತಾರೆ. ಯೋಚನೆ ಮಾಡಿ ನಾವು ಎಲ್ಲಿದ್ದೇವೆ ಅಂತ. ಹಿಂದೂಯಿಸಮ್ಮನ್ನು ಓದಿಕೊಂಡವನೇ ಕಮ್ಮಿ, ಅದನ್ನು ಫಾಲೋ ಮಾಡುವವನು ಕಮ್ಮಿ. ಅವನೇ ಬೈಯುವವ. ಬೆಳಿಗ್ಗೆ ನಾನು ಇವತ್ತು ಬೇಗ ಹೇಳ್ಬೇಕು ಹೇಳಿದರೆ ನಾಳೆ ಬೈತಾರೆ ಅವರು ನನಗೆ. ಎಂಥ ಕರ್ಮ ಕೇಳೋದು, ರಜೆ ಇರುವುದು ಯಾಕೆ, ಆದಿತ್ಯವಾರ ಬಿಡುವುದಿಲ್ಲ ಅಂತ ಹೇಳಿಕೊಂಡು. ಬೇಗ ಮಲಗಿ ಹೇಳಿದರೆ ಯಾರು ಕೇಳೋದಿಲ್ಲ. ಸಂಜೆ ಬಂದ ನಂತರ ಆಫೀಸಿನ ವರ್ಕ್ ಆಗಬೇಕು, ತಲೆಯಲ್ಲಿದ್ದ ಪೂರ್ತಿ ಗುಡಿಸಬೇಕು, ಆನಂತರ ಟಿ ವಿಯಲ್ಲಿ ಎಲ್ಲ ಒಕ್ಕಬೇಕು ಯಾರಿದ್ದಾರೆ ಏನಿದ್ದಾರೆ ಅಂತ. ಏನು ರಾಜಕಾರಣಿ ನೋಡಿ, ಇವತ್ತು ಅಲ್ಲಿ ಬ್ಲಾಸ್ಟ್ ಆದ್ದನ್ನು ಹುಡುಕ್ಲಿಕ್ಕೆ ಹೋದ್ರ ಹೇಳ್ತಾ ಇರ್ತಾರೆ, ಸಿಗ್ತಾನೆ, ಇದ್ದಾನೆ, ಅಲ್ಲಿದ್ದಾನೆ, ಹಾಗೆ ಜಿಂದಾಬಾದ್ ಹೇಳಿದವನು ನೋಡ್ಲಿಕ್ಕೆ ಹೋದ್ರ ಅದಲ್ಲ ಇದಲ್ಲ ಈಗಲ್ಲ ತೋರಿಸ್ತಾರೆ ಅವರಿಗೆ. ಮೇಷ ಮಾಡ್ತಾ ಇರ್ತಾರೆ ಅವರಿಗೆ. ನಮಗೆ ಪೂಜೆ ಅರ್ಥ ಆಗಿದೆ, ಇವರು ಇಷ್ಟೇ ಅಂತೇಳಿ ಮಸಿ ಬಳ್ಕೊಂಡು ನಾವು ಕೂತ್ಕೊಂಡೇ ಇರ್ತೇವೆ ನಾಯಿಗಳಾಗೆ, ಬಾಲ ಕತ್ತರಿಸಿ ಆಗದ ಕುದುರೆ ಕತೆ ಇದ್ದಾಗೆ ನಮ್ಮನ್ನು. ಆದ್ದರಿಂದ ಇಲ್ಲಿ ಮಾಡುವುದಿಲ್ಲ ಅಲ್ಲ, ಮಾಡುವವರು ಹೈ ಪಿಚ್ಚಲ್ಲೇ ಮಾಡ್ತಾ ಇದ್ದಾರೆ, ಮಾಡೋರು ಏನು ಮಾಡೋದಿಲ್ಲ. ಆದ್ದರಿಂದ ಕಾಣುವುದಿಲ್ಲ ಅಂಕಿಅಂಶದಲ್ಲಿ. ದೂರದಲ್ಲಿ ಹೋದವರು ಪ್ರೀತಿಯಿಂದ ಅದನ್ನು ಮಾಡಿಯೇ ಮಾಡ್ತಾರೆ. ಆದ್ದರಿಂದ ಪ್ರೀತಿಯ ವಿಷಯದಲ್ಲಿ ಅವರಲ್ಲಿ ಹೆಚ್ಚಿದೆ, ಶ್ರದ್ಧೆ ವಿಷಯದಲ್ಲಿ ನಮ್ಮಲ್ಲಿ ಕಮ್ಮಿ ಇದೆ. ಸತ್ಯ ಹೇಳುತ್ತೇನೆ, ನನ್ನ ಬೈವ ವಿಷಯ ಅಲ್ಲ. ನಾವು ಮಾಡಬೇಕಲ್ಲ ಅಂತ ಒತ್ತಾಯದಲ್ಲಿ ಮಾಡುತ್ತೇವೆ, ಮಾಡಬೇಕಲ್ಲ ಅಂತ ಪ್ರೀತಿಯಿಂದ ಮಾಡೋದಿಲ್ಲ. ಅವರು ಒತ್ತಾಯ ಇಲ್ಲದ್ರಿಂದ ಮಾಡೋದ್ರಿಂದ ಪ್ರೀತಿಯೇ ಇರ್ತದಲ್ಲಿ, ಇಷ್ಟೇ ಡಿಫರೆನ್ಸ್. ಮನೆಯಲ್ಲಿ ಒತ್ತಾಯದಿಂದ ಮಾಡಿಸೋದ್ರಿಂದ ಎಲ್ಲರೊಟ್ಟು ಸೇರೋದು ಕಡಿಮೆ. ಅಲ್ಲಿ ಆಗಲ್ಲ, ಮಾಡ್ತೇವೆ ಅಂದರೆ ಡನ್, ಲೆಟ್ಸ್ ನೋ 100% ಕರೆಕ್ಟ್ ಅದು. ಹೀಗಾಗಿ ನಮಗೆ ಡಿಫರೆನ್ಸ್ ಬಂದಿದೆ. ಅವರ ನೆಪ್ಪಿನ ಮೇಲೆ ಭಾರತಕ್ಕೆ ಬರಲಿಕ್ಕೆ ಹೇಳುವ, ಇಲ್ಲಿದ್ದೇ ಅವರಿಗೆ ರಾಗ ರೋಗ ಬರ್ತದೆ, ಮತ್ತು ಯಥಾ ಪ್ರಕಾರ ನಾಯಿ ಬಾಲ ಡೊಂಗಾಗಿ ಅವರು ದೂರದಲ್ಲಿ ಇರೋದ್ರಿಂದ ನಮ್ಮನ್ನೆಲ್ಲ ಮಾತಾಡ್ತಾರೆ, ವಾಚ್ ಮಾಡ್ತಾರೆ. ಅದನ್ನು ಏನಿಲ್ಲದ್ರಿಂದ ಪ್ಯಾಚ್ ಮಾಡಿಕೊಂಡು ಕೂತ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ. ನಾವು ಎಲ್ಲ ಉಂಟಲ್ಲ, ಹರಿಕತೆ ಕೇಳ್ತದೆ ಹೇಳುದಾಗ ಕೃಷ್ಣ ಮಠದಲ್ಲಿ ಯಾವತ್ತೂ ಪ್ರವಚನ ಉಂಟ ಹೇಳ್ತಾರೆ, ಬರ್ತಾರಾ? ಇಲ್ಲ ನೋಡಿ. ಅವರಾಗಲ್ಲ, ಕೃಷ್ಣ ಮಠದ್ದು ಇರ್ತದೆ ಹೇಳ್ಕೊಂಡು ಆನ್ಲೈನಲ್ಲಿ ನೋಡಿ ಹೇಳಿ ಅದನ್ನು ಆಚೆ ಈಚೆ ಹೋಗುವಾಗಾದರೂ ಕವರ್ ಮಾಡ್ತಾರೆ ಅವರು. ಸತ್ಯ ತಾನೇ? ಅದನ್ನು ಅವರ ಎಪ್ರೆಸಿವ್ ಮಾಡೋದ್ರಿಂದ ನಮಗೇನು ಬೇಜಾರು, ಯಾಕೆ ನಮ್ಮವರೇ ಅವರು ಅಷ್ಟೇ. ಅದರಿಂದ ನಮಗೂ ಲಾಭ ಉಂಟು. ನಾಳೆ ಇವತ್ತಲ್ಲ, ಆವತ್ತೇ ಒಬ್ಬ ಹೇಳಿದ್ದಾನೆ, ಬ್ರಿಟಿಷನೇ ಇಲ್ಲಿದ್ದಾಗಲೇ ಹೇಳಿ ಹೋಗಿದ್ದಾನೆ, ನೀವೊಂದೊಮ್ಮೆ ನಾಳೆ ಸಂಸ್ಕೃತವನ್ನು ಇಲ್ಲಿಂದ ಬಿಸಾಡಿಬಿಟ್ರೆ, ಇಂಗ್ಲೀಷನ್ನು ಸ್ಥಾಪನೆ ಮಾಡಿದರೆ, ನಾಳೆ ನಿಮಗೆ ಭಾರತದ ತತ್ವಶಾಸ್ತ್ರಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬೇಕು ಹೇಳಿದರೆ ಬನ್ನಿ ಅಮೇರಿಕಕ್ಕೆ ಅಂತ ಕರೆದಿದ್ದಾನೆ, ಬನ್ನಿ ಜಪಾನಿಗೆ ಅಂತ ಹೇಳಿದ್ದಾರೆ, ಬನ್ನಿ ಜರ್ಮನಿ ಲೈಬ್ರರಿಯಲ್ಲಿ ನಾನು ಇವತ್ತು ತರಿಸಿದ್ದಿದ್ದೆ ಕಾಪಿ. ಭಾರತದಲ್ಲಿ ಏನಾಗಿದೆ ಗೊತ್ತಾ, ಹೇಳಿಬಿಡುತ್ತೆ, ನಮಗೇನು ಹೇಳೋದ್ರಲ್ಲಿ ತೊಂದರೆ ಇಲ್ಲ. ನಮ್ಮ ಇಲ್ಲಿ ಪೂನಾದ ಲೈಬ್ರರಿಯಲ್ಲಿ ಒಂದು ಪುಸ್ತಕ ಪ್ರಿಂಟ್ ಆಯಿತು, ಅದರ ಹೆಸರು ಆದಿತ್ಯ ಪುರಾಣ ಅಂತ. ಉಪಪುರಾಣಗಳು ಸುಮಾರಿವೆ. ಅದರಲ್ಲಿ ನಡುವೆ 3 ಅಧ್ಯಾಯ ಮಧ್ವಾಚಾರ್ಯರ ಬಗ್ಗೆ ಆ್ಯಡ್ ಮಾಡಿದ್ದಾರೆ.
ಏನು ಅಂತ ಹೇಳಿದರೆ, ಮಧ್ವಾಚಾರ್ಯರು ಒಬ್ಬ ವಿಧವೆಯ ಮಗ, ಇಲ್ಲಿ ಬಂದು ಬಾಯಿ ಬಂದು ಹೇಳಿದ್ದಾನೆ, ಹಾಳು ಮಾಡಿದ್ದಾನೆ ಅಂತೆಲ್ಲ ಬರೆದಿದ್ದಾರೆ 3 ಅಧ್ಯಾಯ ಸಂಸ್ಕೃತದಲ್ಲಿ. ನನಗೆ ಡೌಟ್ ಬಂತು, ಇದೇನೋ ಆ್ಯಡ್ ಆದಾಗೆ ಉಂಟು, ಹೆಚ್ಚು ಕಡಿಮೆ ಉಂಟು, ಇದರದ್ದು ಮೂಲ ಶೋಧ ಮಾಡಬೇಕು ಅಂತ ವಿದ್ಯಾಮಾನ್ಯರ ಹತ್ರ ಹೇಳಿದೆ. ಆಗ ಅವರು ಹೌದಲ್ಲ ನೋಡುವ ಅಂತ ಹೇಳಿದರು. ಕೊನೆಗೆ ನಾನು ಜರ್ಮನಿ ಲೈಬ್ರರಿಯಲ್ಲಿ ಮಾತಾಡಿದೆ, ಅಲ್ಲಿ ಕಾಪಿ ಇದ್ದದ್ದನ್ನು ಕಳಿಸಿ ಅಂತ. ಅವರು ಜೆರಾಕ್ಸ್ ಮಾಡಿ, ಅದೆಲ್ಲ ದೊಡ್ಡ ಮಟ್ಟಿನಲ್ಲಿ ಆಗಬೇಕು ಕೆಲಸ, ಪಕ್ಕ ಆಗೋದಿಲ್ಲ. ಅಂತೂ ಅಲ್ಲಿಂದ ಜೆರಾಕ್ಸ್ ಆಗಿ ನನಗೆ ಬಂತು ಕಾಪಿ. ಜೆರಾಕ್ಸ್ ನೋಡಿದರೆ ಅದು ಮ್ಯಾನ್ಯುಸ್ಕ್ರಿಪ್ಟ್, ಹ್ಯಾಂಡ್ ರೈಟಿಂಗ್ ಮ್ಯಾನ್ಯುಸ್ಕ್ರಿಪ್ಟ್. ಅದರಲ್ಲಿ ಕಾಪಿ ತರಿಸಿದರೆ ಆ ಕಾಪಿಯಲ್ಲಿ ಒಂದೇ ಪೇಜಲ್ಲಿ ಹಿಂದಿನ ಅಧ್ಯಾಯ ಮುಗಿದಿದೆ, ನೆಕ್ಸ್ಟ್ ಅಧ್ಯಾಯ ಸ್ಟಾರ್ಟ್ ಆಗಿದೆ, ಇನ್ಸರ್ಟ್ ಆದ 3 ಅಧ್ಯಾಯ ಇಲ್ಲ, ಅಲ್ಲಿ ಒಂದೇ ಪೇಜಲ್ಲಿ ಕಂಟಿನ್ಯೂ ಉಂಟು. ಅವರು ಸಿಕ್ಕಿಸಿದ 3 ಅಧ್ಯಾಯ ಆ ಪೇಜಲ್ಲಿಲ್ಲ. ಆ ಪೇಜಿನ ಜೆರಾಕ್ಸ್ ಕಾಪಿ ಇವತ್ತು ನಾನು ಇಟ್ಕೊಂಡಿದ್ದೇನೆ ಮನೆಯಲ್ಲಿ, ನಾನು ನೋಡಿದ ಸತ್ಯ ಅಂತ ಇಲ್ಲ. ಈ ಇಂಟರ್ಪೊಲೇಷನ್ ಉಂಟಲ್ಲ, ಕಂಡಾಬಟ್ಟೆ ಆಗಿದೆ ನಮ್ಮ ನೆಲದಲ್ಲಿ. ಯಾರು ಮಾತಾಡುವವರೇ ಇಲ್ಲ, ಯಾರು ನೋಡುವವರೇ ಇಲ್ಲ. ಆದ್ದರಿಂದ ಇಲ್ಲೇನಾಗಿದೆ ಅಂದರೆ, ಆಗ್ತಾ ಉಂಟಲ್ಲ ಅಂತ ಟ್ರೆಂಡಲ್ಲಿ ಬಾಯಿ ಮುಚ್ಚಿ ಕೂತ್ಕೊಳ್ತಾರೆ. ಅಲ್ಲಿ ಅವರಾಗಲ್ಲ, ಅದನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಜೋರಾಗಿ ವಿರೋಧಿಸ್ತಾರೆ, ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಹಾಗಾಗಿ ನಮ್ಮಲ್ಲಿ ಎಲ್ಲರಿಗೂ ಪೆಟ್ಟು ಸರಿ ಬೀಳಲಿಲ್ಲ, ಗಟ್ಟಿ ಊಟ ಉಂಟಲ್ಲ, ಅದರಿಂದ ಚೆನ್ನಾಗಿ ಮೆಂಟಲಿ ಹೇಳಿದ್ದು ನಾನು. ಮಾನಸಿಕವಾಗಿ ಮನುಷ್ಯ ತತ್ತರಿಸಿ ಹೋದರೆ ಎಲ್ಲ ಹೊತ್ತುಗಳನ್ನು ತೆಗಿತಾನೆ, ಬಿಚ್ಚುತ್ತಾನೆ, ನೋಡುವ ಅಂತ. ಅವರು ಮಾಡಿದ್ದಾರಲ್ಲ ಇವರು ಮಾಡಿದ್ದಾರಾ ಅಂತ ಹೇಳೋದಿಲ್ಲ. ಅದು ಫಾರಿನ್ ಟ್ರೆಂಡ್ ಏನಂದರೆ, ಅವರು ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಇಟ್ ಯುವರ್ ಸೆಲ್ಫ್ ಹೇಳಿಕೊಂಡು, ನಿನ್ನ ಅನುಭವ ಏನು ಅಂತ ನೋಡಿಕೋ, ನೀನಾಗಿ ನೋಡಿಕೋ ಅಂತ. ಅದು ಫಾರಿನ್ ಟ್ರೆಂಡ್. ನಮ್ಮ ದೇಶದ್ದೆಂತ ಗೊತ್ತುಂಟ, ಯಾರಾದರೂ ಮಾಡಿದರೆ ಸಾಕು ಅಂತ ನಾವು ಮುಟ್ಟಿಕೊಳ್ತೇವೆ ಅವರನ್ನೊಂದು. ನೀನು ಹೇಳಯ್ಯ ಶ್ಲೋಕ, ನೀನು ಹೇಳು ನಾನು ಕೇಳ್ತೇನೆ, ಇಲ್ಲ ನಾನು ಮುಟ್ಟಿಕೊಳ್ತೇನೆ, ಇಲ್ಲ ನಾನು ದಕ್ಷಿಣೆ ಕೊಡ್ತೇನೆ, ಅಲ್ಲಿ ಮುಗಿದೋಯ್ತಲ್ಲ. ಪುಣ್ಯವನ್ನು ಟ್ರಾನ್ಸ್ಫರ್ ಮಾಡುವ ರೀತಿಯಲ್ಲಿ ಅವರಾಗಲ್ಲ, ನಾನು ಮಾಡ್ತೇನೆ ಗೊತ್ತಿಲ್ಲದಿದ್ದರೂ ಹೇಳಿಕೊಳ್ತಾರೆ ಅವರು. ಅದು ನಾವು ಆವತ್ತು ಕಾಲ್ ಮಾಡಿದ, ನಿಮಗೇನಾದರೂ ನಿಮ್ಮ ತತ್ವಗಳು ಮರೆತೋದ್ರೆ ನಾನು ಹೇಳಿಕೊಡುತ್ತೇನೆ ಅಂತ. ನೋಡಿ, ಮ್ಯಾಕ್ಸ್ ಮುಲ್ಲರ್ ನಿಮಗೆ ಗೊತ್ತು, ಇಡೀ ವೇದಕ್ಕೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಾಚಿಗೆ ನಮಗಾದರೂ ವೇದವಂತ ಗೊತ್ತುಂಟ? ವೇದ ಪುಸ್ತಕ ಮನೆಯಲ್ಲಿ ಉಂಟು, ನಾನು ಕೇಳೋದಲ್ಲ. ಯಾರ ಮನೆಯಲ್ಲಿ ವೇದ ಪುಸ್ತಕ ಉಂಟು ಹೇಳಿದರೆ ಯಾರು ಪಕ್ಕ ಕೈ ಮೇಲೆ ಎತ್ತೋದಿಲ್ಲ. ಮತ್ತು ಶಾರದಾ ಪೂಜೆಯಲ್ಲಿ ಎಂತ ಮಾಡ್ತೀರಿ ಕೇಳಿದರೆ, ಒಬ್ಬರು ತೋರಿಸಿದ್ರು, ಮ್ಯಾನ್ಯುಸ್ಕ್ರಿಪ್ಟ್ ಉಂಟು ಮಾರಾಯ ನಮ್ಮ ಮನೆಯಲ್ಲಿ, ನಾನು ಬರ್ತೇನೆ ಹೇಳಿದೆ ಒಮ್ಮೆ, ಬೇಡ ಹೇಳಿದರು. ಅಲ್ಲ ಪುಸ್ತಕ ನೋಡಲಿಕ್ಕೆ ಅಂತ, ಅಲ್ಲಿ ಮುಟ್ಲಿಕ್ಕಿಲ್ಲ ಅಂತ ಅಜ್ಜ ಇಟ್ಟದೊಂದು. ಇಲ್ಲ ಮಾರಾಯ, ನಾನು ಏನು ಹಾಳು ಮಾಡೋದು, ನೀನು ಬೇಕಾದ್ರೆ ಮೊಬೈಲಲ್ಲಿ ಶೂಟಿಂಗ್ ಮಾಡ್ತಾ ಇರು ಅಂತ ಹೇಳಿದೆ. ಆಯಿತು ಅಂತ ಹೇಳಿ ಮೆಲ್ಲ ತೆಗೆದೆ. ನೋಡಿದರೆ ಅವರ ಅಜ್ಜನ ಕಾಲದ್ದು ಲೆಕ್ಕ ಚೊಕ್ಕ ಬರೆದದ್ದು, ಪಾವಣೆ ರೂಪಾಯಿದ್ದೆಲ್ಲ. ಅದಕ್ಕೆ ಇವು ಪೂಜೆ ಗೊತ್ತಿಲ್ಲ, ನಾವು ಎಂತ ಮಾಡ್ತೇವೆ ಅಂತ ನಮಗೆ ಗೊತ್ತಿಲ್ಲ. ವಿ ಆರ್ ಬ್ಲೈಂಡ್ಲಿ ಫಾಲೋಯಿಂಗ್. ಅವರಾಗಿ ಮಾಡೋದಿಲ್ಲ. ವಿದೇಶದ ಟ್ರೆಂಡ್ ಎಂದರೆ ಬ್ಲೈಂಡ್ಲಿ ಫಾಲೋಯಿಂಗ್. ಯು ಮಸ್ಟ್ ನೋ ಯುವರ್ ಸೆಲ್ಫ್. ನೀನು ಮೊದಲು ಡಿಕೋಡ್ ಮಾಡು, ನಿನಗೆ ಅರ್ಥ ಆಗತ್ತೆ. ಇನ್ನೊಬ್ಬರ ನಾಲಿಗೆಯಲ್ಲಿ ನೀನು ಹೇಳಬೇಡ, ಚಪ್ಪರಿಸಬೇಡ. ನಾವು ಬಾಯೊಳಗೆ ಹಾಕೊಂಡು ನಾವು ಚಾಕ್ಲೇಟ್ ಇವ ಬಾಯಲ್ಲಿ ನಿಮ್ಮೆ ಮಾಡಿದ ಕರ್ಮ ಉಂಟು, ರುಚಿ ಆಗ್ತದ? ಆಗೋದಿಲ್ಲ. ಯು ನೋ ಯುವರ್ ಸೆಲ್ಫ್ ಅಂತ. ಹಾಗಾಗಿ ವಿದೇಶದವರನ್ನು ನಾವು ಪ್ರೈಸ್ ಮಾಡುವ, ಅವರಿಂದಾಗಲೂ ನಮ್ಮ ಸಂಸ್ಕೃತಿ ಉಳೀಲಿ, ಆದರೆ ಚೆನ್ನಾಗಿ ಉಳೀಲಿ. ಅದನ್ನು ಅವ್ರು ಕ್ಯಾಶ್ ಮಾಡಲಿಕ್ಕೆ ನೋಡೋದಿಲ್ಲ, ಇಲ್ಲಿ ಕ್ಯಾಶ್ ಮಾಡ್ತಾರೆ. ಅದು ನಾಚಿಕೆ ಸುಮಾರು ಉಂಟ್ರಿ, ಅದು ಹೇಳಬಾರ್ದು ನಾವು. ನಮ್ಮ ಟ್ರೆಡಿಷನ್ಸ್ ಬಗ್ಗೆ ಅವ್ರು ಮಾಡತಕ್ಕ ಕಾಟಗಳು ನೋಡಿದರೆ ವಿಪರೀತ ಅನಿಸ್ತದೆ. ಎಂತ ಮಾಡಲಿಕ್ಕಾಗತ್ತೆ ಕೆಲವೊಮ್ಮೆ. ಅದನ್ನು ಬದಿಗಿಡುವ. ಸರಿ, ಮತ್ತೆ ಹೇಳಿ ಭಾಗವತ 70 ವರ್ಷದ ಮೇಲೆ ಅದು ಓದಿಸಿದ್ರು ಒಳ್ಳೇದಂತ ಹೇಳ್ತಾರೆ. ಅದು ಯಾವುದಕ್ಕೋಸ್ಕರ ಅಂತ ಹೇಳೋದು? ಭಾಗವತ 70 ವರ್ಷ ಆದ ನಂತರ ಓದಿಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅದು ಯಾವುದಕ್ಕೋಸ್ಕರ ಅಂತ? ಮೊದಲಿಗೆ ಒಂದು ಸಂಗತಿ ಹೇಳುತ್ತೇನೆ. ನಮ್ಮ ಮುಂದೆ ಅನೇಕ ಶಾಸ್ತ್ರಗಳಿವೆ, ಅದರಲ್ಲಿ ಪುರಾಣಗಳು ಅಂತ ಎನ್ನುವುದೊಂದು ಮುಖ್ಯ. ಹೇಳಲಿಕ್ಕೆ ಹೋದರೆ ಸ್ವಲ್ಪ ಹೊತ್ತೇನೆ ಹೇಳ್ತಾರೆ, ನಿನ್ನ ಪುರಾಣ ನಿಲ್ಲಿಸು ಮಾರಾಯ ಅಂತ. ಆ ವಿಷಯದಲ್ಲಿ ಅದ್ರ ಗೊತ್ತುಂಟು ಅಂತ ಅರ್ಥ. ಪುರಾಣ ಅಂದರೆ ಹಳೆಯದಾದ ಎಪಿಸೋಡ್ಸ್ಗಳು, ಜಸ್ಟ್ ಲೈಕ್ ಹಿಸ್ಟ್ರಿ. 18 ಪುರಾಣಗಳಿವೆ ನಮ್ಮ ಹತ್ರ. ಇವತ್ತು 1 ಕೋಟಿ ರೂಪಾಯಿ ಕ್ವಿಸ್ ಅಂತ ಹೇಳಿದರೆ 18 ಪುರಾಣದ ಹೆಸರು ಹೇಳಲಿಕ್ಕೆ ಕೆಲವರಿಗೆ ಗೊತ್ತಿಲ್ಲ, ಕಷ್ಟಪಡ್ತಾರೆ. ಅದರಲ್ಲಿ ಏನುಂಟು ಹೇಳಿ ಗೊತ್ತಿಲ್ಲ, ಕಂಟೆಂಟ್ಸ್ ಗೊತ್ತಿಲ್ಲ. ಎಷ್ಟು ವೀಕ್ ಇದ್ದೇವೆ ನಾವು ನೋಡಿ. ಅದರಲ್ಲಿ ಒನ್ ಆಫ್ ಪುರಾಣ ಭಾಗವತ ಅಂತ ಹೆಸರು. ಈ ನೆಲವನ್ನು ಆಳಿದ ಪಾಂಡವರ ಕಥೆ ಗೊತ್ತಾ ನಿಮಗೆ? ಮಹಾಭಾರತ. ಸರಿ, ಪಾಂಡವರು ಯಾರಿಗೆ ಪಟ್ಟ ಕೊಟ್ಟೋದದ್ದು? ಪರೀಕ್ಷಿತನಿಗೆ. ಸರಿ, ಅಷ್ಟೊಂದು ಆಗ್ಬೋದು ಮಾರ್ರೆ. ಒಂದು ಹಳೆ ತಲೆಗೊಂದು ಹೆಸರು ಗೊತ್ತುಂಟು. ಸರಿ, ಪರೀಕ್ಷಿತ ಎನ್ನುವ ಯಾರು? ಈಗ ತಲೆ ತೋರಿಸಬೇಕಾಗ್ತದೆ. ಪರೀಕ್ಷಿತನ ಅಪ್ಪ ಯಾರು? ಅಭಿಮನ್ಯು. ಸರಿ, ಅಮ್ಮ ಯಾರು? ಉತ್ತಾರೆ. ರೈಟ್, ಅಷ್ಟು ಗೊತ್ತಾಯ್ತು. ಅಭಿಮನ್ಯು ಯಾರು? ಅರ್ಜುನನ ಮಗ. ಅರ್ಜುನನ ಹೆಂಡತಿ ಯಾರು? ಅಭಿಮನ್ಯುನ ಅಮ್ಮ ಸುಭದ್ರೆ.
ಸುಭದ್ರೆ ಯಾರು? ಕೃಷ್ಣನ ತಂಗಿ. ಕೃಷ್ಣ ವಸುದೇವನ ಮಗ. ವಸುದೇವನಪ್ಪ ಶೂರಸೇನ. ಬೇಡ ಸಾಕು, ಇನ್ನು ಹಿಂದೆಂದು ಹೋಗೋದು ಬೇಡ, ಇರಲಿ ಚೂರು ಕ್ಲೂ ಕೊಟ್ಟೆ. ಪರೀಕ್ಷಿತ ಪಾಂಡವರ ನಂತರದಲ್ಲಿ ಹಸ್ತಿನಪುರವನ್ನು, ಅಂದರೆ ನಮ್ಮ ದೇಶವನ್ನು ಆಳಿದವ. 5,000 ವರ್ಷದ ಹಿಂದೆ, 5,125 ವರ್ಷದ ಹಿಂದೆ ಅಕ್ಯುರೇಟ್ ಆಗಿ. ಅವನು ಹುಟ್ಟಿದ್ದು ದುರ್ಯೋಧನ ಸತ್ತ ಬಳಿಕ. ದ್ರೌಣಿ ಅಶ್ವತ್ಥಾಮ ಅಸ್ತ್ರ ಪ್ರಯೋಗ ಮಾಡಿದ್ದಾನೆ, ಗರ್ಭಕ್ಕೆ ಹೊಡೆದಿದ್ದೇನೆ ಅಂತ ಹೇಳ್ತಾನೆ. ನಾನು ಬದುಕಿಸ್ತೇನೆ ಅಂತ ಕೃಷ್ಣ ಚಾಲೆಂಜ್ ಮಾಡಿದ. ಹಾಗಾಗಿ ಉತ್ತರೆಯ ಗರ್ಭ ಸತ್ತು ಹುಟ್ಟಿದ್ದನ್ನು ಕೃಷ್ಣ ಬದುಕಿಸಿದ. ಅವನು ಪರೀಕ್ಷಿತ. ರೈಟ್. ಆಗ ಪಾಂಡವರು ರಾಜ್ಯಭಾರ ಮಾಡಿದ್ದರಿಂದ ಅವನಿಗೆ 36 ವರ್ಷ ಆಗಿದೆ. ಈಗ ಪಾಂಡವರು ಹೊರಟಾಗ 36 ವರ್ಷದವ ರಾಜ್ಯಭಾರ ಮಾಡಿದ. 30 ವರ್ಷ ರಾಜ್ಯಭಾರ ಮಾಡಿದ್ದಾನೆ. 66 ಆಗಿದೆ. ಒಮ್ಮೆ ಕಾಡಿಗೆ ಹೋಗಿದ್ದಾನೆ. ಸುಮಾರು ಸರ್ತಿ ಕಾಡಿಗೆ ಹೋಗಿದ್ದಾನವ. ಕಾಡಿಗೆ ರಾಜರು ಯಾಕೆ ಹೋಗುವುದು ಅಂದರೆ, ಊರಿಗೆ ಒಂದೊಮ್ಮೆ ಕ್ರೂರ ಮೃಗಗಳು ಬಂದರೆ ಓಡಿಸಲಿಕ್ಕೆ, ಕೆಲವನ್ನು ಹೊಡಿಲಿಕ್ಕೆ, ದೇಶವನ್ನು ರಕ್ಷಣೆ ಮಾಡುವ ಕ್ರಮ. ಅವರ ಕೈಯಾಲಿ ಅಲ್ಲದು, ಮೋಜು ಅಲ್ಲ. ಹಾಗೆ ಹೋದವ ಒಬ್ಬನೇ ಆಗಿ ಸಿಕ್ಕಿಬಿದ್ದು ಬಾಯಾರಿಕೆ ಆಯಿತು, ಹಸಿವೆ ಆಯಿತು. ಒಂದು ಶಮೀಕನ ಆಶ್ರಮ ನೋಡಿದ. ಆಶ್ರಮದಲ್ಲಿ ತಿನ್ನಲಿಕ್ಕಿರ್ತದೆ ಅಂತ ಒಳಗೆ ಹೊಕ್ಕ. ಅವ ಹೀಗೆ ಕೂತಿದ್ದಾನೆ ಶಮೀಕ. ಗೊತ್ತಾಗಲಿಲ್ಲ ಇವನಿಗೆ. ಅವ ಕಣ್ಮುಚ್ಚಿ ಇದ್ದಾನಲ್ಲ ಹೇಳಿಕೊಂಡು ಇವನಿಗೆ ಬೇಸರ ಆಯಿತು. ರಾಜ ಬಂದಿದ್ದಾನೆ, ಬನ್ನಿ ಅಂತ ಹೇಳೋದಿಲ್ಲ, ಹಣ್ಣು ತಿನ್ನಿ ಹೇಳೋದಿಲ್ಲ. ಹೇಳಿ ಬೇಸರದಿಂದ ಅಲ್ಲೇ ಒಂದು ಸತ್ತ ಹಾವು ಇತ್ತು, ಅದನ್ನು ಬಿಲ್ಲಿನಲ್ಲಿ ಎತ್ತಿದ. ಅವನ ಮಂಡೆಗೆ ಕೊರಳಿಗೆ ಮಾಲೆ ಹಾಕಿದ, ಹೊರಟೋದ. ಅಂದರೆ ತನಗೆ ಅವಮಾನ ಆದದ್ದಕ್ಕೆ ಅವನಿಗೊಂದು ಸನ್ಮಾನ ಮಾಡಿದ್ದೀವ, ಹೆಣದ ಮಾಲೆ. ಹೋದ. ಹೊರಗೆ ಅವನ ಮಗ ಆಡ್ತಿದ್ದ ಶೃಂಗಿ, ನೋಡಿದ. ಅವನ ಕ್ಲಾಸ್ಮೇಟ್ಸ್ಗಳೆಲ್ಲ ಹೇಳಿದರು, ರಾಜ ಬಂದ, ನಿನ್ನಪ್ಪನ ಎಂತ ಮಾಡಿದ ನೋಡು ಅಂತ. ಅಪ್ಪನ ಹೆಗಲೆಯಲ್ಲಿ ಹಾವಿನ ಹೆಣ ಉಂಟು. ಕೋಪ ಬಂತು ಮಗನಿಗೆ. ರಾಜ ಆದರೆ ಏನು ಮಾಡುವ ಅನ್ಯಾಯ ಅಲ್ವಾ? ಇನ್ನು ಮುಂದೆ 7 ದಿನದೊಳಗೆ ಅವನಿಗೆ ಹಾವು ಕಚ್ಚಿ ಸಾಯಿಲಿ ಅವ ಅಂದ. ತಕ್ಷಕ ಕಚ್ಚಿ ಸಾಯಿಲಿ ಅಂದ. ಹೆಸರು ಬೇರೆ ಹೇಳಿದ್ದಾನೆ ಹಾವಿನದ್ದು. ಇನ್ನು 7 ದಿನದೊಳಗಾಗಿ ತಕ್ಷಕ ಅವನನ್ನು ಕಚ್ಚಿ ಕೊಲ್ಲಬೇಕು. ಇದು ಸ್ವಲ್ಪ ಜಾಸ್ತಿ ಆಯಿತು. ಯಾಕೆ ಅಂದರೆ ರಾಜ ಅಪ್ಪನನ್ನು ಕೊಂದ. ರಾಜ ಬರಬಾರ್ದ? ಬರ್ಬೋದು. ರಾಜ ಎಲ್ಲ ದೇಶ ಅವನದ್ದೇ. ಅವನು ಮುಟ್ಟುಗೋಲಾಗಲಿಲ್ಲ, ಬುಲ್ಡೋಸರ್ ತರಲಿಲ್ಲ, JCBಯಲ್ಲಿ ತೆಗಿಲಿಲ್ಲ ಆಶ್ರಮವನ್ನು. ರಾಜ ಬಂದ, ವಿಸಿಟ್ ಇರ್ಬೋದು, ಬರಬಾರ್ದು ಇಲ್ಲ. ಅಪ್ಪನ ತಲೆ ಕಡಿಲಿಲ್ಲ. ಡಿಸಪಾಯಿಂಟ್ ಆಯ್ತು ಅವನಿಗೆ. ಸರಿ, ಬಂದಾಗ ಯಾರು ಬರಲಿಲ್ಲ ಹೇಳೋದು ಆಯಿತು. ರಾಜ ಬಂದಾಗ ಒಬ್ಬ ಋಷಿ. ಆದರೆ ಶೃಂಗಿ ಸ್ವಲ್ಪ ಟೂ ಮೋರ್. ನೋಡಲಿಲ್ಲ, ಕೇಳಲಿಲ್ಲ. ರಾಜನನ್ನು ಕರಿಬೋದಿತ್ತಲ್ಲ. ಐ ಮಾರೈಚೆ ಎಂತ ಮಾಡಿದ್ದು ಕೇಳಲಿಕ್ಕೆ ರೈಟ್ ಇದೆ. ಎಲ್ಲಿವರೆಗೆ ಉಂಟು ಅಂದರೆ, ಅಮೇರಿಕದ ಪ್ರೆಸಿಡೆಂಟನ್ನು ಪಾರ್ಕಿನಲ್ಲಿ ಕೂತ ಮಗು ಸಹ ಒಂದು ಸತಿ ಆ ಮಗುವಿಗೆ ಇಶ್ ಮಾಡಿದ. ಹಾಯ್ ಹೇಳಿ, ಹೂ ಆರ್ ಯು ಕೇಳಿತ್ತು. ಐ ಆಮ್ ದ ಪ್ರೆಸಿಡೆಂಟ್ ಅಂದ. ವೇರ್ ಯುವರ್ ಐಡೆಂಟಿ ಕೇಳಿತ್ತದು. ಕೇಳಿದ್ದದು. ತೋರಿಸು, ನೀನು ಯಾರು ಏನು ತೋರಿಸು. ನೀನು ಎಲ್ಲಿವರೆಗೆ? ಯು ಮಸ್ಟ್ ಕ್ವಶನ್, ಬಟ್ ಫ್ರೀಲಿ, ಪ್ಲೆಸೆಂಟ್ಲಿ. ಅದು ಮೈನ್. ಆದರೆ ಶೃಂಗಿ ಏನು ಮಾಡಿದ? ಯಾರು ರಾಜ, ಏನು ಮಾಡಿದೆ, ಯಾಕೆ ಬಂದೆ ಕೇಳಬೇಕಾ ಬೇಡವೋ? ಮಾಡಿದ್ದು ತಪ್ಪಲ್ವಾ? ಒಪ್ಪಿಕೋತಾನವನು. ಸೀದಾ ಏಕಾಏಕಿ ಅವನ ಬೆನ್ನೆಯಿಂದ ಹೇಳುದ. ಹೋದ ನಂತರದ್ದು ಸಹ ಕೇಳಲಿಲ್ಲ ಅವನಿಗೆ. ಇನ್ನು ಮುಂದೆ 7 ದಿನದೊಳಗೆ ನಿನ್ನ ನಾವು ಕಚ್ಚಿ ಸಾಯಿಲಿ ಅಂತ ಹೇಳಿದರೆ ಓಡಿ ಬಂದಪ್ಪ ಅಂದ. ಅಪ್ಪ ಎಚ್ಚರ ಪಟ್ಟ. ಅವನು ಧ್ಯಾನದಲ್ಲಿ ಕೂತಿದ್ದವ. ಅವ ಕಡ್ಮುಚ್ಚಿ ಕೂತದ್ದಲ್ಲ ನಮ್ಮ ಹಾಗೆ. ಅವನಿಗೆ ಗೊತ್ತೇ ಇಲ್ಲ. ಅವ ಟ್ರಾನ್ಸಲ್ಲಿದ್ದ. ಮಗ ಅಲ್ಲಾಡಿಸಂದರೆ ಎದ್ದಾಗ ಅವನ ಕೊರಳಲ್ಲಿ ಒಂದು ಹಾವು ಕಂಡಿತು. ಮೆಲ್ಲ ಕೆಳಗಿಟ್ಟ. ಅವನಿಗದು ನ್ಯಾಚುರಲ್. ಋಷಿಗಳಿಗೆಲ್ಲ ಅವರ ತಲೆ ಮೇಲೆ ಹಕ್ಕಿ ಗೂಡಿ ಇಡುದುಂಟು, ಮರಿ ಇಡುದುಂಟು, ಮರಿಯಾಗಿ ಹೋಗುವುದುಂಟು, ಗೊತ್ತಿರೋದಿಲ್ಲ. ಅವರಿಗೆ ಕಾಲಡಿಯಲ್ಲೇ ಹಾವು ಇರ್ತದೆ. ಕಾಡಿನಲ್ಲಿ ಕೂತವರಿಗೆ ಕಾಡು ಪ್ರಾಣಿಗಳು ಕಮ್ರೇಡ್ಸ್, ನಥಿಂಗ್ ಎಲ್ಸ್. ಸಹಾಯ ಮಾಡ್ತವೆ, ತಂದು ಕೊಡ್ತವೆ. ತೊಟ್ಟಿಲಿದ್ದ ಮಗು ಇದ್ದರೆ ಹಣ್ಣನ್ನು ತಂದು ಕೊಡ್ತದೆ ಮಂಗ. ಕಾಡಿನ ಕಥೆ ಹಾಗೆ. ಇವಾಗ ಕೆಳಗಿಟ್ಟ. ಅಳ್ತಾ ಇದ್ದಾನೆ ಮಗ. ಎಂತ ಕೇಳಿದ? ರಾಜ ಬಂದಿದ್ದ. ಹೌದಾ ಅಂತಾನೆ. ನಾವು ಅವನನ್ನು ಉಪಚರಿಸಲಿಲ್ಲಲ್ಲ. ನಿನಗೆ ಅವನು ಹೆಣ ಹಾಕಿದ್ದಾನೆ ಹಾವಿನದ್ದು. ಅಷ್ಟೇ ಅಲ್ವಾ ಅಂದ.
ನಾನು ಅವನಿಗೆ ಶಾಪ ಕೊಟ್ಟೆ. ಏನಂದು ಕೊಟ್ಟೆ? 7 ದಿನದೊಳಗೆ ತಕ್ಷ ಕಚ್ಚಿ ಸಾಯಿಲಿ ಅಂದೆ. ಮಾರೆ ಮಂಡೆ ಸಮಯ ಇಲ್ಲ ನಿನಗೆ ಅಂದ. ನಿನಗೆ ನಾನು ಪಾಠ ಮಾಡಿದ್ದು ವ್ಯರ್ಥ ಅಂದ. ಹೇಸಿಗೆ ಆಯಿತು ಅಂದ. ನಮ್ಮ ಮರ್ಯಾದೆ ತೆಗೀತಿ ಅಂದ. ಹಾಗೆ ಎಲ್ಲರೂ ಬರೆದಾಗ್ತಾರೆ, ಶಮೀಕನ ಮಗ ಶೃಂಗಿ ಶಾಪ ಕೊಟ್ಟ ಅಂತ. ಕರ್ಮ ನೋಡಿ, ನಾನೇ ಹೇಳ್ತಾ ಇದ್ದೇನೆ ಈಗ. ಮರ್ಯಾದೆ ಬಿಟ್ಟವ. ಎಲ್ಲಿ ಶೃಂಗಿ, ಎಲ್ಲಿ ಶಮೀಕ, ಎಲ್ಲಿ ಪರೀಕ್ಷಿತ, ಎಲ್ಲಿ ಹಸ್ತಿನಪುರ. ಇವತ್ತು ರಾಮನಾಥ ಕೂತು ಮಾತಾಡ್ತಾ ಇದ್ದೇನೆ ಅವರ ಬಗ್ಗೆ ನೋಡಿ. ಅದು ನಿಮಗೆ ತಂತ್ರಿಗಳಿಗೆಲ್ಲ ಕೂತು ರೆಕಾರ್ಡ್ ಆಗ್ತದೆ. ಇವರು ರೆಕಾರ್ಡ್ ಮಾಡ್ತಾ ಇದ್ದಾರೆ ಬೇರೆ ನೋಡಿ. ಇಡೀ ಹೋಗ್ತದೆ. ಮತ್ತು ನಾಳೆ ಇಡೀ ಪ್ರಪಂಚ ಕಾಣ್ತದೆ ನಾಳೆ ನೋಡಿ. ಆದ ಅಪಚಾರ ಎಷ್ಟು ಉದ್ದ ಬೀಳಿತದೆ. ದಶಶ್ರುತ್ರಿಯ ಸಮೋ ರಾಜ ಇತ್ಯೇವ ಮನುರ ಬ್ರವೀತ್. ಅಪ್ಪ ಹೇಳ್ತಾನೆ, ಮಗ, ಒಂದು ರಾಜನ ಕೊಲೆ ಅಂದರೆ 10 ಬ್ರಹ್ಮಜ್ಞಾನಿಗಳ ಸಾವು ಮಾಡಿದಾಗೆ ಅಂದ. ನಮಗೆಲ್ಲ ಜಪಾನುಷ್ಠಾನ ಮಾಡಲಿಕ್ಕೆ ಬಿಟ್ಟವ ರಾಜ. ಇಲ್ಲದ್ರೆ ಪುಂಡಗಳು, ಕಳ್ಳ ಕಾಕರು, ದರೋಡೆಕೋರು ನಮ್ಮನ್ನೆಲ್ಲ ಕೊಂದರೆ ರಾಜನ ರಕ್ಷಣೆಯಿಂದಾಗಿ ನಮಗಿವತ್ತು ಹೋಮ ಹವನ ಜಪ ಅನುಷ್ಠಾನ ಆಶ್ರಮ ಎಲ್ಲ ಉಂಟು. ನಮಗೆ ಟ್ಯಾಕ್ಸ್ ಇಲ್ಲ. ನಮಗೆ ಯಾವುದಕ್ಕೂ ಎಲ್ಲಿಯೂ ಸಹ ಅಭ್ಯಂತರ ಇಲ್ಲ. ಹೋಗಲಿಕ್ಕೆ, ಇರಲಿಕ್ಕೆ, ಬರಲಿಕ್ಕೆ, ಇರಲಿಕ್ಕೆಲ್ಲ ಇದು ರಾಜರ ಆಶ್ರಯ. ಅನ್ಯಾಯ ಮಾಡಿದೆ ಅಪ್ಪ. ಹೌದು, ಅವನಿಗೆ ಗೊತ್ತಿಲ್ಲ. ಹೋಗಿ ಹೇಳಿ ಕಳಿಸು. 7 ದಿನದೊಳಗೆ ಸಾಹಿತಿ ನೀನು ಅಂತ ಹೇಳು. ಏನಾದರೂ ಮಾಡಿಯಾನವ ನೋಡಿ. ಒಬ್ಬ ಗೌರಮುಖ ಎನ್ನುವ ಶಿಷ್ಯನನ್ನು ಶಮೀಕ ಕಳುಹಿಸಿ ಪರೀಕ್ಷಿತನಿಗೆ ತಿಳಿಸ್ತಾನೆ. ಇವ ಹೋಗುವಾಗಲೇ ರೆಡಿಯಾಗಿದ್ದಾನೆ ಪರೀಕ್ಷಿತ. ಅವನಿಗೆ ಆಗ ಬಾಯಾರಿಕೆ ಆಗ್ತಿತ್ತು, ಹೌದು. ಹಸಿವೆ ಆಗಿದೆ, ಹೌದು. ಕೊಡಲಿಲ್ಲ, ಸರಿ. ಅರಮನೆಗೆ ಹೋಗ್ತೇನೆ ಹೊರಟ. ಏನು ರಾಜ್ಯದಲ್ಲಿ ಇಲ್ಲ ಅಂತಲ್ಲ, ಇವನದ್ದೇ ತಿನ್ನಬೇಕು ಅಲ್ಲ ಅವನಿಗೆ. ನೋಡಿ, ಇಲ್ಲೆಲ್ಲ ಮೋದಿ ಎಲ್ಲ ಬಂದರೆ ಎಲ್ಲಿಯೋ ಒಂದು ಅಗ್ರಹಾರದಲ್ಲಿಯೋ ಶಾಲೆಯಲ್ಲಿಯೋ ಮಠ ಮಂದಿರದಲ್ಲಿಯೋ ಒಂದು ಪಾಯಸವೋ ಜ್ಯೂಸು ಕುಡಿತಾನೆ, ಎಷ್ಟು ಖುಷಿ ಪಡ್ತಾನೆ. ಏನು ಸೊಗಸು ಅಂತಾನೆ, ಏನು ಆ ಧನ್ಯತೆ. ಯಾಕೆ? ಆ ಪ್ರೀತಿ ತುಂಬಿರ್ತದೆ ಆ ಗ್ಲಾಸಲ್ಲಿ. ಅವನಿಗೇನು ಕಮ್ಮಿ ಇಲ್ಲ. ಬರುವಾಗ ಏನು ತರಬಾರ್ದು ಅಲ್ಲ, ಹೋಗಿ ಕುಡಿಯುವುದಿಲ್ಲ ಅಲ್ಲ. ಆದರೆ ಆ ಒಂದು ಆತ್ಮೀಯವಾದ ಕ್ಷಣ. ಹಾಗೆ ಶಮೀಕರಿಗೆ ಕೊಡುವ ಭಾಗ್ಯ ಅಲ್ವ ಅದು ರಾಜ ಬಂದಾಗ. ಆದರೂ ಅವನು ಬೇಸರಲಿಲ್ಲ, ಗಲಾಟೆ ಮಾಡಲಿಲ್ಲ, ಸೀದಾ ಹೋದ. ಇಷ್ಟೇ ಮಾಡಿ ಹೋಗುವಾಗಲೇ 2 ಹೆಜ್ಜೆ ಹೊರಡುವಾಗಲೇ ಅನ್ಯಾಯ ಮಾಡಿದೆ ಅಂದ ಪರೀಕ್ಷಿತ. ತಪ್ಪಾಯಿತು. ಒಬ್ಬ ಧ್ಯಾನಕ್ಕೆ ಕೂತ ಋಷಿಗೆ ನಾನು ಇಷ್ಟು ಅವಮಾನ ಮಾಡಿದರೆ ಖಂಡಿತವಾಗಿಯೂ ನಾನು ರಾಜನಾಗಬಾರ್ದು. ಪ್ರತಿ ಪ್ರಜೆಗಳ ಪ್ರೀತಿಗೆ ನಾನು ಪಾತ್ರನಿರಬೇಕಾದವ. ಒಬ್ಬ ಶಮೀಕನಿಗೆ, ಶಮೀಕ ಅಂತ ಗೊತ್ತಿಲ್ಲ, ಒಬ್ಬ ಋಷಿಗೆ ಅನ್ಯಾಯ ಮಾಡಿದೆ. ನಾನು ಹೋದವನೇ ಮಂತ್ರಿಗಳಿಗೆ ಹೇಳಿ ರಾಜೀನಾಮೆ ಕೊಡ್ತೇನೆ ಅಂತ ತೀರ್ಮಾನ ಮಾಡಿ ಹೋಗ್ತಾ ಇದ್ದಾರೆ ಪರೀಕ್ಷಿತ. ಅವನು ಒಳಗೆ ಹೋಗಬೇಕು, ಗೌರಮಕ ಬರಬೇಕು. ಏನು ಕೇಳಿದರೆ ಶಮೀಕನಲ್ಲಿ ಬಂದದ್ದು ಏನು? 7 ದಿನದಲ್ಲಿ ನೀನು ಸಾಯ್ತಿ ಅಂತ ಮಗ ಶಾಪ ಕೊಟ್ಟಿದ್ದಾನೆ. ಸಂತೋಷ, ಸ್ವೀಕರಿಸಿದ್ದೇನೆ ಅಂತ ಅವರಿಗೆ ಒಂದಿಷ್ಟು ಕಾಣಿಕೆಲ್ಲ ಕೊಟ್ಟು ಕಳಿಸಿದ. ಪಾಪ ಪುಣ್ಯಾತ್ಮ ಋಷಿಗಳು ಅಂತೇಳಿ ರೆಡಿ ಅಂದ. ರಾಜ ಮಾಡಿದ ತಪ್ಪಿಗೂ ದಂಡನೆ ಕೊಡುವ ಪ್ರಜೆಗಳಿಗೆ ಅಧಿಕಾರ ಇದೆ ಅಂತ ಹೇಳಿದ. ದಟ್ ಈಸ್ ಗುಡ್. ನಾನು ತಲೆ ಬಗ್ಗಿಸಿದ್ದೇನೆ ಅಂದ. ಎಲ್ಲರ ಹತ್ರ ಹೇಳಿದ. ಬೆಸ್ಟ್ ಅಂತ ಕೇಳಿದರೆ 7 ದಿನ ಕೊಟ್ಟಲ್ಲ, ದಟ್ ಇಸ್ ಗುಡ್ ಅಂದ. ಅದು ಬೆಸ್ಟ್ ಅಂದ. 7 ದಿನ ಏನು ಮಾಡಲಿಕ್ಕೆ ಆಗತ್ತೆ ನನಗೆ ಅಂದ. ಹೊರಗೆ ಬಂದ. ಮಗ ಜನಮೇಜಯ, ಮಹಾಭಾರತ ಕೇಳಿದವ. ಕೇಳು ನೀ ಜನಮೇಜಯ ಅಂತ ಹೇಳಿಕೊಂಡು ಕೇಳ್ತಿರಲ್ಲ, ಅದು ಅವನು ಜನಮೇಜಯ. ಇವನ ಮಗ. ಅವನನ್ನು ಪಟ್ಟದಲ್ಲಿ ಕುಳ್ಳಿರಿಸಿದ. ಇವನಿಗೆ 66 ವರ್ಷ. ಅವ್ರು ಹೇಳಿದ್ರಲ್ಲ ಈಗ 70ರ ಹತ್ತಿರದಲ್ಲಿ ಕೇಳಬೇಕಂತೆ ಭಾಗವತ ಅಂತ. ಪರೀಕ್ಷಿತನೇ 66 ವರ್ಷದಲ್ಲಿ ಕೇಳಿದವ. ಫಸ್ಟ್ ರಿವೀಲ್ ಆದದ್ದು ಭಾಗವತ ಅವನ ಕಿವಿಗೆ. ಕೂತ ಹೊರಗೆ ಹೋದ. ಗಂಗೆ ತಡಿಯಲ್ಲಿ ತನಗೊಂದು ಕೋಣೆ ಮಾಡಿಸಿದ. ಎಲ್ಲ ಬಿಟ್ಟಿದ್ದೇನೆ ಹೇಳಿದ. ಅರಸೊತ್ತಿಗೆ ದುರುಸೆಲ್ಲ ಕೆಳಗಾಕಿದ. ಇನ್ನೇನು ಕುಡಿಯುವುದಿಲ್ಲ ತಿನ್ನುವುದಿಲ್ಲ ಅಂದ. ಅವನಿಗೆ ಶಾಪ ಬಂದಾಯಿತು. ಕಾಡಿನಲ್ಲಿ ಹೋದವ ಬಾಯಾರಿಕೆ ಆದವನಿಗೆ ಅರಮನೆ ಬಂದು ಜ್ಯೂಸ್ ಕುಡಿಲಿಲ್ಲ. ಬರುವಾಗಲೇ ವರ್ತಮಾನ ಬಂತು, ಅಲ್ಲಿ ಸ್ಟಾಪ್. ತಿಂದು ಯಾಕೆ ಸಾಯ್ತೇನೆ ನಾನು, ಯಾಕೆ ಸಾಯಬೇಕು ಅಂದ. 7 ದಿನ ಉಂಟಲ್ಲ. ಹೊರಗೆ ಬಂದು ಕೂತ. ಎಲ್ಲ ಬಂದು ಕೂತಿದ್ದಾರೆ, ಒಬ್ಬ ಹಿಡಿತಾ ಇದ್ದಾರೆ, ಒಬ್ಬೊಬ್ಬರ ಬಗ್ಗೆ. ಹಾಗೆಲ್ಲ ತೊಂದರೆ ಇಲ್ಲ, ಅದು ಮಾಡಿ ಇದು ಮಾಡಿ. ಏನು ಕಿವಿ ಕೊಡಲಿಲ್ಲವ. ಬಂದವರ ಹತ್ರಲ್ಲೇ ಕೇಳಿದ. ನಾನೀಗ 7 ದಿನದಲ್ಲಿ ಬದುಕಿರ್ತೇನೆ, ಎಂತ ಕೇಳಬೇಕು ಅಂತ ಹೇಳಿ ಅಂದ. ಕೇಳ್ತೇನೆ ಹೇಳಿ. ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃವಿಪ್ರಭೋ ಅಥವಾ ಭಜನೀಯಂ ವಾ ಬುರ್ಹಿಯದ್ವಾ ವಿಪರ್ಯಂ. ನಾನು ಕೇಳಬೇಕಾ ಕೇಳ್ತೇನೆ, ಹೇಳಬೇಕಾ ಹೇಳ್ತೇನೆ, ಮಾಡಬೇಕಾ ಮಾಡ್ತೇನೆ, ಜಪಿಸಬೇಕಾ ಜಪ ಮಾಡ್ತೇನೆ, ಹೋಮ ಹವನವ ಎಂತ ಹೇಳಿ. 7 ದಿನ ನನಗೆ ಆಯುಷ್ಯ ಇದೆ, ಏನು ಆಗಬೇಕು ಸಾರ್ಥಕ ಹೇಳಿ.
ಅಲ್ಲಿಂದ ಶುರು ಮಾಡಿದವ ನಿಜವಾಗಿ. ಆಗ ಹೇಳುತ್ತಾನೆ, ನಿನಗೆಂತ ಗೊತ್ತುಂಟು ಅಂತ ಕೇಳಿದರು. ಸಿಕ್ಕಿಬಿದ್ದದ್ದಲ್ಲಿ ಅವ. ನೀ ಎಂತ ಕೇಳಬೇಕು ಅಂತ ಹೇಳಿದ್ದೀಯಲ್ಲ, ನೀನು ಎಂತ ಕೇಳಿದಿ ಹೇಳು ಅಂದ. ಶಾಕ್ ಅವನಿಗೆ. 66 ವರ್ಷ ಆಗಿದೆ, ಪರೀಕ್ಷಿತನಲ್ಲಿ ರಾಜ ಇದ್ದಾನೆ. ಬಂದವ ಶುಕ ಕೇಳ್ತಾನೆ, ನಿನಗೆಂತ ಗೊತ್ತುಂಟು ಹೇಳು, ವಾಟ್ ಈಸ್ ಯುವರ್ ಸರ್ಟಿಫಿಕೇಟ್? ಮುಗಿದೋಯ್ತು, ಬಣ್ಣ ಬಯಲಾಯಿತು ನಮ್ಮದು. ನೀವು A to Z ತೋರಿಸಿ ಡಿಗ್ರಿಗಳನ್ನು. ಇಂಡಿಯನ್ ಹೆರಿಟೇಜ್ ಇದ್ರು ಏನಿಲ್ಲ, ಅದು ಕಾಲ ಕಸ ಎಸೆದು ಬಿಡ್ತೇವೆ ನಾವು. ಎಂತ ಗೊತ್ತುಂಟು ಹೇಳ್ತೀರಿ? ಚಾಲೆಂಜ್ ಇದು, ಓಪನ್ ಚಾಲೆಂಜ್ ಇದು. ವ್ಯಾಸರು ಹೇಳ್ತಾರೆ, ಯದಿಹಾಸಿ ತದನ್ಯತ್ರೆನ್ನೇ ಆತಿ ನತತ್ ಕ್ವಚಿತ್ ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ. ನಿಮ್ಮದೆಂಥದ್ದು ಕೇಳ್ತಾರೆ. ಬದುಕು ಪರ್ಪಸ್ ಏನು, ಎಂಥದ್ದು ಗುರಿ? ದುಡ್ಡು ಮಾಡೋದಲ್ವಾ? ಏನು ಬೇಕಾದ್ರೆ ಹೇಳಿಕೊಡ್ತೇನೆ ಅಂದರು. ದುಡ್ಡು ವಿಷಯ ಅರ್ಥೇಚ ಅಂತಾರೆ. ದುಡ್ಡಿನ ವಿಷಯ ನಮಗೆ ಗೊತ್ತುಂಟು, ಹೇಳ್ತೇವೆ. ಧರ್ಮದ ವಿಷಯ ಗೊತ್ತುಂಟು ನಮಗೆ, ಬಯಕೆಗಳ ವಿಷಯ ಕಾಮದ ಬಗ್ಗೆ ನಮಗೆ ಗೊತ್ತುಂಟು, ಮೋಕ್ಷದ ಬಗ್ಗೆ ನಮಗೆ ಗೊತ್ತುಂಟು. ನಿಮಗೆಂತ ಗೊತ್ತುಂಟು ಕೇಳ್ತಾನೆ. ಹೌದಲ್ಲ? ನೀವು ಖಾಲಿ ದುಡ್ಡು ಮಾಡಲಿಕ್ಕೆ ಹೋಗಿ ಹೊಂಡದಲ್ಲಿ ಬೀಳೋದು, ಮತ್ತೆಂತ ಇಲ್ಲ. ನೀವು ದುಡ್ಡಿಟ್ಟ ಫೈನಾನ್ಸ್ 1 ವಾರದ 1 ವರ್ಷದ ನಂತರ ಮುಳುಗ್ತದೆ. ಯಾಕೆ? ನೀವು ದುಡ್ಡಿಟ್ಟದಕ್ಕೆ. ಇದ್ದದ್ದು ಹೋಗ್ತದೆ. ಕೆಲವು ಪಾಪಿಗಳು ವಿಮಾನ ಹತ್ತಿದರೆ ಅದೇ ಕ್ರ್ಯಾಶ್ ಆಗ್ತದಲ್ಲ, ಹಾಗೆ ಉಳಿದವರೆಲ್ಲ ಸತ್ತಾಗಿ. ಪ್ರಯೋಜನ ಇಲ್ಲ ಅಂದ. ದುಡ್ಡು ಮನುಷ್ಯನನ್ನು ಬದುಕಿಸುವುದಿಲ್ಲ. ಅರ್ಥಸ್ಯ ಪುರುಷೋ ದಾಸಃ ದಾಸಸ್ವರ್ಥ ನಕಸಜಿತ್. ದುಡ್ಡು ನಮ್ಮನ್ನು ಕುಣಿಸ್ತದೆ, ನಾವು ದುಡ್ಡನ್ನು ಕುಣಿಸಲಿಲ್ಲ, ಎಣಿಸಲಿಲ್ಲ. ಮೊನ್ನೆ ಕೊರೋನಾದ ಹೊತ್ತಿರಲ್ಲಿ ಕೆಲವರಿಗೆ ಮೂಗು ಬಂದಾದಾಗ ಗೊತ್ತಾಯಿತು, ಅವರು ಆಕ್ಸಿಜನ್ನಿಗೂ ಬಿಲ್ ಹಾಕಿದ್ದಾರೆ. ನೋಡಿ, ಕೊರೋನಾ ಬರುವಾಗಲ್ಲ, ಅದಕ್ಕಿಂತ ಮೊದಲೇ ಜಪಾನ್ನವರು ಹಾಕ್ಕೊಳ್ತಿದ್ರು ಮೂಗು ಮುಸುಂಡಿಗೆಲ್ಲ. ಡಾಕ್ಟ್ರೆಲ್ಲ ಹಾಕೊಳ್ಳೋದಾಗಲೇ ಹಾಕೋದಿಲ್ವ? ಜೈನ ಸನ್ಯಾಸಿಗಳು ಹಾಕೊಳ್ಳೋದಿಲ್ವ? ನಮ್ಗೆ ಗೊತ್ತೇ ಇತ್ತು, ನಾವು ಹಾಗೆ ಮಾಡಿದ್ದೇವೆ. ಮೊದಲೇ ಈ ಪ್ರಾಣಿ ಡಿಸೀಸ್ಗಳನ್ನು ದೂರ ಮಾಡಿದ್ದೇವೆ ನಾವು, ಮೊದಲೇ ಮಾಡಿದ್ದೇವೆ. ಮನುಷ್ಯನೇ ದೊಡ್ಡ ಬ್ಯಾಕ್ಟೀರಿಯಾ, ನಮಗೆ ದೊಡ್ಡ ರೋಗಾಣು. ಅವ ಹತ್ತಿರ ಬಂದರೆ ಸಾಕು, ಅವನ ವೈಬ್ರೇಷನ್ಸ್ ಶುರು ಆಗ್ತದೆ. ಅವನ ಥಾಟ್ ವೇವ್ಸ್ಗಳು ನಮ್ಮ ಮಂಡೆ ಒಳಗೆ ಹುಳದಾಗಿ ಹೋಗ್ತವೆ, ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ಮೊದಲೇ ಅದನ್ನು ಉಪಯೋಗಿಸಿಕೊಳ್ಳಿ. ಅದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ವಿಂಗಲ್ಲಿಯೂ ನಾವು ಮಾತಾಡಿದ್ದೇವೆ ಕಂಪ್ಲೀಟ್. ನಿನಗೆಂತ ಗೊತ್ತುಂಟು ಕೇಳ್ತಾರೆ. ನೀನೆಂತ ಮಾಡಿದೆ, ಎಂತ ಮಾಡಿದೆ, ಹಗಲೆಂತ ಮಾಡಿದೆ, ರಾತ್ರಿ ಎಂತ ಮಾಡಿದೆ ಕೇಳ್ತಾರೆ. ರಾತ್ರಿ ಮಲಗಿದೆ, ಗುಡ್, ಆಯಿತಾ, ರಾತ್ರಿ ಮಲಗಿದೆ. ಒಂದು ಶರ ಸಿಕ್ಕಿತು ಅವರಿಗೆ. ಮೊದಲು ಸಣ್ಣಗಿರುವಾಗ ಎಷ್ಟು ಮಲಗಿದೆ, ಅದು ಕಂಡಾಬಟ್ಟೆ. ಮತ್ತು ಮುದುಕನಾದಾಗ ಇನ್ನೂ ಹೆಚ್ಚು, ಮತ್ತೆಂಥದ್ದು ಉಳಿಯಿತು. ಆದ್ದರಿಂದ ಮುಗಿದೋಯ್ತು. ಒಂದು 20ರ ನಂತರ ಒಂದು 70ರವರೆಗೆ ಸ್ವಲ್ಪ ಜಾಸ್ತಿ ಕಮ್ಮಿ ನಿದ್ದೆ ಮಾಡಿದ ವಿಷಯ. ಅದು ಹರೆಯದಲ್ಲಿ ರಾತ್ರಿ ಬಿದ್ದಿರ್ಬೋದು, ನಿದ್ದೆ ಬಿಟ್ಟಿರ್ಬೋದು. ಮತ್ತು ಲೈಟ್ ಹಾಕಿರಲಿಲ್ಲ, ಪುಸ್ತಕ ಓದ್ತಿರಲಿಲ್ಲ, ಮತ್ತು ಲೈಟ್ ಆಫ್ ಮಾಡ್ತಿದ್ದು. ಪ್ರಯೋಜನ ಏನಾಯಿತು ಕೇಳಿದ. ರಾತ್ರಿ ಹಾಳಾಯಿತಾ? ಹಾಳಾಯಿತು. ಒಂದು ನಿದ್ದೆ ಇಲ್ಲಿ, ಒಂದು ಗಮ್ಮತ್ತಿನಲ್ಲಿ ಹಾಳಾಯಿತು. ಹಗಲೆಂತ ಮಾಡಿದೆ? ಹಗಲು ಕೆಲಸ ಮಾಡಿದೆ. ಮತ್ತು ಕೆಲಸ ಮಾಡದೆ ದುಡ್ಡು ಸಿಗೋದಿಲ್ಲ. ಎಷ್ಟನೇ ತಾರೀಕು ದುಡ್ಡು ಸಿಗ್ತದೆ? 30ನೇ ತಾರೀಕಿಗೆ. ಮತ್ತು 29 ದಿವಸ ದುಡಿದ, 30ಕ್ಕೆ ಒಂದು ಬಂತು ಸಂಬಳ, ಮತ್ತು ಪುನಃ ದುಡಿದ. ನಿಲ್ಲಿಸುವುದಿಲ್ಲವ. ಯಾಕೆ? ರಿಟೈರ್ಡ್ ಆದ ನಂತರ ಪಿಂಚಣಿ ಬರ್ತದೆ, ಕರ್ಮ ಬರ್ತದೆ. ರಿಟೈರ್ಡ್ ಆಗುವಾಗ ಬದುಕ್ತಾನೆ ಯಾರು ಹೇಳಿದ್ದು? ಅದು ಗೊತ್ತಿಲ್ಲ ಕೆಲವರಿಗೆ. ಬೇಗನೆ ಸತ್ತರೆ ಅದು ಸತ್ಯ. ಹಾಗಾಗಿ ನಾಳೆ ದುಡ್ಡು ಬರ್ತದೆ, ಇವತ್ತಿನ ದುಡ್ಡಿನಲ್ಲಿ ನಾಳೆ ಸುಖ ಪಡಿತೇನೆ ಅಂತ ಇವತ್ತು ಹೋಗ್ತಾ ಇದ್ದಾನೆ, ಕೆಲಸ ಮಾಡ್ತಾನೇ ಇದ್ದಾನೆ. ಆದ್ದರಿಂದ ದುಡ್ಡಿನ ಸಂತೋಷವನ್ನು ಅವ ಪಡೀಲಿಲ್ಲ. 30 ಸಂಬಳ ತಂದಾದರೂ ಖುಷಿಪಟ್ಟನ? ಆಗೋದಿಲ್ಲ. ಅದು ಖರ್ಚಿನ ಬಿಲ್ಲು ಕಾಯ್ತಾ ಉಂಟು ಎಲ್ಲ, ಅಲ್ಲಿಗಲ್ಲಿಗೆ ಸಮ ಆಯಿತು. ಇನ್ನು ಪುನಃ ಯಥಾ ಪ್ರಕಾರ ಶುರುವಾಯಿತು. ಮತ್ತೊಂದು ತಿಂಗಳಿಂದ ಶುರು ಮಾಡಿದ್ದು. ಆದರೆ ನಮ್ಮ ಬದುಕು ಇವತ್ತು ಕೇವಲ ದುಡ್ಡು ಮಾಡಲಿಕ್ಕೆ ಹೋಗಿ ಸತ್ತೋಯ್ತು ಅಂದರು. ನೆಮ್ಮದಿ ಇಲ್ಲ ಆಗಿದೆ. ಅದನ್ನು ಅವ್ರು ಹೇಳೋದು, ಬೇರೆ ನೋಡು, ಹುಡುಕು, ಬೇರೆ ಏನು ಕೇಳಲಿಕ್ಕುಂಟು ನೋಡು ಅಂದ. ನೀನೇನು ಕೇಳಲಿಲ್ಲ, ಹಗಲು ಕೇಳಲಿಲ್ಲ, ರಾತ್ರಿ ಕೇಳಲಿಲ್ಲ. ಕುಟುಂಬ ಭರಣೇನ ಹಗಲಿಗೆ ವೃತ್ತಿ ಮಾಡಿ ಹೊಟ್ಟೆ ಹೊರಿದೆ, ನಿದ್ರೆಯ ಹ್ರಿಯತೆ ಏನಾಗ್ತ ರಾತ್ರಿ ನಿದ್ದೆ ಮಾಡಿ ಹಾಳು ಮಾಡಿದೆ. ಅದನ್ನು ಏನು ಕೇಳಲಿಲ್ಲ ನೀನು, ಎಂಥದ್ದು ಗೊತ್ತಿಲ್ಲ ಹೇಳಿಕೊಳ್ಳಲಿಕ್ಕೆ. ಅಲ್ಲಲ್ಲಿ ಚೂರು ಚೂರು ಕೇಳಿಕೊಂಡಿದ್ದಿ, ಅದು ಪ್ರಯೋಜನ ಇಲ್ಲ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ ಅದು ಹೇಳೋದು ಫಾರಿನರ್ಸ್ ಮಾತ್ರ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಹೇಳಿಕೊಂಡು ಹಾಲು ಕುಡಿಲಿಕ್ಕಿಲ್ಲ ಹೇಳು ತಿಂತೀರಾ? ಆಗೋದಿಲ್ಲ. ಹಾಲು ಕುಡೀರಿ ಅಂತ ಹೇಳಿಬಿಡ್ತೀರಾ? ಅದೆಲ್ಲ ಆಗೋದಿಲ್ಲ ರೀ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಅಂದರೆ ಇವತ್ತು ಅಂಥದ್ದು ಕಳಪೆ ಮಟ್ಟದ್ದೆಲ್ಲ ಇರೋದು, ಪ್ರಯೋಜನ ಇಲ್ಲ. ತಿನ್ನಬೇಕಾದ್ದೇ ತಿನ್ನಬೇಕಾದ್ರು, ಅದು ಕಮ್ಮಿ ಇರಲಿ ಜಾಸ್ತಿ ಇರಲಿ, ಕ್ವಾಂಟಿಟಿ ಮೇಲೆ ಆಚೀಚೆ ಹೋಗ್ಬೇಕಾದ್ರೆ ಹೊರತು ವಿಷಯ ಕ್ವಾಲಿಟಿಯ ಮೇಲೆಲ್ಲ. ಕ್ವಾಲಿಟಿ ಎಂಥದ್ದಾದರೆ ಅಂತ ಹೇಳಬಾರ್ದು ವಾಸ್ತವವಾಗಿ. ಹಾಗಾಗಿ ನಿನಗೇನು ಗೊತ್ತಿಲ್ಲ, ಮೊದಲಿಂದ ಶುರು ಮಾಡುವಂತ. ರೆಡಿ ಅಂದವ. ರೆಡಿ ಅಂದರೆ ಎಂಥದ್ದು ರೆಡಿ?
ನಿಮಗೆ ಕೂತ್ಕೊಳ್ಳಿಕ್ಕೆ ಗೊತ್ತುಂಟಾ? ಇಲ್ಲ. ನೋಡಿ, ಬೆನ್ನು ಸರ್ತಾಗಿ ಕೂತ್ಕೊಳ್ಳಿ ಗಂಟೆ ಇಡ್ಲಿ ಯಾರಿಗೆ ಗೊತ್ತುಂಟು? ಕೈಕಾಲು ಅಲ್ಲಾಡಿಸಿದೆ ಗೊತ್ತಿಲ್ಲ. ಅದಾಗು ಕೆಲವರಿಗಂತೂ ಭಾಳ ರೋಗ, ಎಂತ ತಿನ್ನುವುದು, ಫ್ರಿಜ್ಜಲ್ಲಿ ಎಂತ ನೋಡು ತಿನ್ನು ಸ್ವಲ್ಪ ಹೊತ್ತು ಮತ್ತೆ ಮನೆ ಹೋಗೋದು ತಿನ್ನುವುದು, ಅದು ಕೆಲವರ ರೋಗ. ಕೆಲವರಿಗೆ ಇದ್ದಲ್ಲಿ ಮಲಗುವುದು. ಅಡುಗೆ ಕೋಣೆಯಲ್ಲಿ ಬೆಡ್ರೂಮ್ ಉಂಟು ಕೆಲವರಿಗೆ, ಮಾಸ್ಟರ್ ಬೆಡ್ರೂಮ್ ಇದ್ದಾಗೆ, ಅಲ್ಲೇ ಚೂರತ್ತು. ಇಲ್ಲಾದರೂ ಹಾಲಲ್ಲಿ ಅಂತೂ ಎಲ್ಲ ಉಂಟು. ಹಾಲಲ್ಲಿ ತಿನ್ನಲಿಕ್ಕೆ ಇರ್ತದೆ, ಮಲಗಲಿಕ್ಕೆ ಇರ್ತದೆ, ಟಿ ವಿ ಇರ್ತದೆ, ಎಲ್ಲ ಇರ್ತದೆ. ಇದೊಂದು ನಮೂನೆ. ಮೊದಲು ಕೂತ್ಕೊಳ್ಳಿಕ್ಕೆ ಕಲಿ ಅಂದರು. ಬ್ಲಾಕ್ ಮಾಡಲಿಕ್ಕೆ ಗೊತ್ತುಂಟ ಕೇಳಿದರು, ಬಾಗಿಲು ಹಾಕಲಿಕ್ಕೆ ಅದು ಗೊತ್ತಿಲ್ಲ ನಮಗೆ. ಎಂತ ಕೇಳಿದ್ರು ನಮ್ಮದು ಎಲ್ಲ ಓಪನ್ ಏರ್ಸೇ ಎಲ್ಲ ವಿಂಡೋಸ್ಗಳೇ ಇರೋದು. ವಿಂಡೋ 7, ವಿಂಡೋ 8, ವಿಂಡೋ 9 ಎಲ್ಲ ಮುಂದೆ ಹೋಗ್ತಾ ಉಂಟು ನಮ್ಮದು ಕಿಟಕಿಗಳು. ಜಾಸ್ತಿ ಎಲ್ಲ ಬಾಗಿಲುಗಳೇ ಹೆಚ್ಚು, ವಿಂಡೋಸ್ಗಳೇ ಹೆಚ್ಚು. ಮುಚ್ಚುವಂಥದ್ದು ಗೊತ್ತಿಲ್ಲ ನಮಗೆ. ಅವ್ರು ಹೇಳಿದರು ಬಿಚ್ಚುವುದು ಬೇಡ, ಮುಚ್ಚಲಿಕ್ಕೆ ಕಲಿ ಹೇಳಿದರು. ಹೌದಲ್ಲ? ಕಣ್ಣು ಮುಚ್ಚೇ ಇರ್ತೀಯ 1 ಗಂಟೆ ಕೇಳಿದರು. ಅದು ಹೇಗೆ ಸ್ವಾಮಿ? ಮತ್ತೆ ಸತ್ತೋದ್ರದ್ದು ಯಾರು ಹೊತ್ಕೊಂಡು ಹೋದರೆ? ನೋಡಿ, ನಮಗೆ ಸುಮ್ಮನೆ ಕೂತು ಕಣ್ಣು ಮುಚ್ಚಿ 1 3/4 ಗಂಟೆ ಯೋಚನೆ ಮಾಡಲಿಕ್ಕೆ ಬರ್ತದಾ ಒಂದೇ ಸಬ್ಜೆಕ್ಟನ್ನು? ಇಲ್ಲ, ಆಗೋದಿಲ್ಲ. ಕಣ್ಣು ಆಗ್ತದೆ. ಇದೆಲ್ಲ ಕಷ್ಟ ನಮ್ಮದು. ಏನಿಲ್ಲದೆ ಬದುಕಲಿಕ್ಕೆ ಗೊತ್ತಿಲ್ಲ. ಮೊದಲು ಅದನ್ನು ಹೇಳಿಕೊಡುವ ಅಂದ. ಸರಿ, ಫಸ್ಟ್ ಹೇಳಿಕೊಟ್ಟದ್ದು ಪರೀಕ್ಷಿತನಿಗೆ ಯೋಗ ಕ್ಲಾಸ್. ಕೂತ್ಕೊಳ್ಳುವುದು ಹೇಗೆ ಅಂತ ಭಾರಿ ಲಾಯ್ಕ್ ಉಂಟು. ಇಲ್ಲಾದರೆ ಕೂತಲ್ಲಿ ಎದ್ದಲ್ಲಿ ಎಲ್ಲ ಓಡ್ತಾ ಕೂತ್ರೆ ಮತ್ತೆ ಮೊದಲು ಮನುಷ್ಯನ ಕೂತ್ಕೊಳ್ಳಿಸಿ ಕಳಿಬೇಕು. ಇವತ್ತು ನಮ್ಮ ಮಕ್ಕಳು 1 3/4 ಗಂಟೆ 1 ಗಂಟೆ ಕ್ಲಾಸ್ ಕೂತ್ಕೊಳ್ಳೋದಿಲ್ಲ ನೋಡಿ. ಅವ್ರು ಮಾತ್ರ ಯಾಕೆ, ಹಿರಿಯರು ಕೂತ್ಕೊಳ್ಳೋದಿಲ್ಲ ಮಕ್ಕಳಂತ ಹೇಳೋಣ. ಟಿ ವಿ ಎದುರು ಕೂತ್ಕೊಳ್ತಾವೆ ಅಷ್ಟೇ, ಮತ್ತೆಂತೆಲ್ಲ ಪ್ರಾಣಿಗಳು. ಮತ್ತೆ ಎಲ್ಲಿ ಕೂತ್ಕೊಳ್ಳೋದಿಲ್ಲ. ಅಲ್ಲಿ ಆದರೆ ಎಂಥ ಒಬ್ಬ ಕೂತ್ಕೊಂಡವನಿಗೆ ಅವನ ಅತ್ತೆಯ ಮಾವನ ಯಾರೋ ಸತ್ರು ಅಂತ ಹೇಳಿದ್ದು, ಸಾಯಿಲಿ ಮಾರ ತಡಿ, ಇಲ್ಲಿ ಸೀರೀಸ್ ಗಮ್ಮತ್ತುಂಟು ಹೇಳ್ತಾ ಇದ್ದಾನವ. ಆ ಮಾಯಾಮೃಗ ಎಲ್ಲ ಆ ಸೀತೆ ಒಂದಲೇ ಓಡಿದ್ದಲ್ಲ ಬೆನ್ನ ಹಿಂದೆ. ಮಾಯಾಮೃಗ ಎಷ್ಟೋ ಸೀತೆಯರು ಓಡಿದ್ದಾರೆ ಇಲ್ಲಿ ನಮ್ಮ ಲೋಕದಲ್ಲಿ. ಮತ್ತು ಮುಕ್ತ ಎಲ್ಲ ಆಗುವಾಗೆಲ್ಲ ಹೇಳ್ತಾ ಇದ್ರು. ನನಗೆ ಕಿವಿ ಮಾತ್ರ ಕೇಳೋದು, ನಾವು ಶಬ್ದ ಗೊತ್ತಿಲ್ಲ ವಿಷಯ. ಅವ್ರು ಹೇಳೋದಾಗಿ ಆ ಹೊತ್ತಿಗೆ ಯಾರು ಬರೋದಿಲ್ಲ ಹೊರಗೆ ಅಂತ. ಹಾಗೆ ಒಳ್ಳೆ ಕೇಳಲಿಕ್ಕೆ ಅಭ್ಯಾಸ ಆದದ್ದು 66ರಲ್ಲಿ ಕೂತ ಪರೀಕ್ಷಿತನಿಗೆ 7 ದಿನದಲ್ಲಿ ಸಾಯುವ ಮುಂಚೆ ಭಾಗವತವನ್ನು 7 ದಿನ ಫುಲ್ಲು ಊಟ ತಿಂಡಿ ಬಿಟ್ಟು ಹೇಳದೆ ಕೂತು ಕೇಳಿದ್ದಾನವ. ಆ ನಮೂನೆ ಕೂತಿದ್ದಾನವ. ಹೇಳ್ತಾನೆ, ನನಗೇನು ತದ್ರಸಾಮೃತದಿಕ್ತಸ್ಯ ನಾನ್ಯತ್ರಸ್ಯ ರತಿ ಕ್ವಚಿತ್. ನೀವು ಹೇಳ್ತಾ ಕೇಳ್ತಾ ನನಗೆ ಊಟವೂ ಬೇಡ, ನಿದ್ದೆಯೂ ಬೇಡ, ಏನೂ ಬೇಡ ಅನಿಸಿದೆ, ಖುಷಿಯಾಗಿದೆ ಅಂದ. ಆ ರೀತಿ ಬ್ಲಾಕ್ ಮಾಡಿಕೊಂಡು ಕೇವಲ ಶಬ್ದದ ಥೆರಪಿಯಲ್ಲಿ, ಸೌಂಡ್ ಥೆರಪಿಯಲ್ಲಿ ಕೂತ, ವರ್ಡ್ ಕಾಂಟ್ಯಾಕ್ಟ್ಸಲ್ಲಿ ನಿಂತವ. ಹಾಗೆ ಅಭ್ಯಾಸ ಮಾಡಿಕೊಂಡ. ಕೊನೆಗೆ 7 ದಿನದ ನಂತರ ಅವನು ಹೋದವ ಪರ್ಮನೆಂಟ್ ದೇವರ ಬಳಿ ಹೋದ. ಅದು ಮುಖ್ಯ. ಹಿಂದೆ ಬರಲಿಲ್ಲ. ಮನುಷ್ಯ ಯಾವಾಗಲೂ 14 ವರ್ಷದ ನಂತರ ಏನು ಮಾಡ್ತಾನೆ ಅದು ಅವನಿಗೆ ರಿಟರ್ನ್ ಪಡೀಲಿಕ್ಕೆ ಬರ್ತದೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಮಿನಿಮಮ್ ಅವ 10 ಮನುಷ್ಯನ ದೇಹದಲ್ಲಿ ಬರಬೇಕು. ಇದೊಂದು ಟಿಪ್ಸ್ ಕೇಳಿಕೊಳ್ಳಿ. ಜೀವನ್ 14 ಪುರುಷಃ ನಿಯಮೇನತು ಸ್ತ್ರೀವಾಪಿ ಅನೂನ ದಶಕಂ ದೇಹಂ ಮಾನುಷ ಮಾರ್ಜತೆ. ಒಬ್ಬ ಮನುಷ್ಯ 14 ವರ್ಷದ ನಂತರ ಬದುಕಿದ್ದರೆ ಗಂಡ ಆಗಲಿ ಹೆಣ್ಣಾಗಲಿ ಅವನು ಮಾಡಿದ ಈ ನೆಲದಲ್ಲಿನ ಸೋರ್ಸಿನಿಂದ ಇನ್ನು ಮುಂದಕ್ಕೆ ಮಿನಿಮಮ್ 10 ಮನುಷ್ಯನ ದೇಹದಲ್ಲಿ ಬರ್ತಾನೆ. ದಟ್ ಇಸ್ ಟ್ರೂ, ಗ್ಯಾರಂಟಿ. ಮಿನಿಮಮ್ 10 ಮನುಷ್ಯನ ದೇಹವನ್ನು ನೀವೆಲ್ಲ 14 ದಾಟಿದ್ದವರೇ ಇರೋದು, ಬಹಳ ಕಡಿಮೆ. 14ರ ಕೆಳಗಿನ ಒಂದು ಮಗು ಕಾಣ್ತದಲ್ಲಿ, ಮತ್ತೊಂದಲ್ಲಿ ಒಂದು 2 ಮಗು ಬಿಟ್ಟರೆ ಮತ್ತೆಲ್ಲ 14 ದಾಟಿದವರೇ. ನಮ್ಮಲ್ಲಿ ಶಾಸ್ತ್ರದ ಪ್ರಕಾರದಲ್ಲಿ ಮೆಜಾರಿಟಿ ಅಂದರೆ 14. ಅಲ್ಲಿ ನಿರ್ಭಯ ಕೇಸಲ್ಲಿ 17 ಆದವನಿಗೂ ಅಪ್ರಾಪ್ತ ಹೇಳಿಕೊಂಡು ಹೊರಗೆ ಬಿಟ್ಟರು. ಹೇಸಿಗೆ ಅದು. 18ಕ್ಕೂ 17ರ ಮುಕ್ಕಾಲಕ್ಕೆ ಏನು ಡಿಫರೆನ್ಸ್ ಉಂಟ್ರಿ? ನಮ್ಮ ಕಾನೂನು ಸಾಯಿಲಿ ಮಾತಾಡೋದಿಲ್ಲ. ಶಾಸ್ತ್ರದಲ್ಲಿ 14 ಇಟ್ಟುಕೊಂಡ್ರು. ಆದ್ದರಿಂದ 14 ವರ್ಷ ರಾಮ ಕಾಡಿಗೆ ಹೋಗೋದು ಲೆಕ್ಕ ಬಂದದ್ದು. 14 ವರ್ಷದ ನಂತರ ಒಬ್ಬ ಬದುಕಿದ್ದರೆ ಅದು ಹೆಣ್ಣಾಗಲಿ ಗಂಡಾಗಲಿ ಅವರು ಮಾಡಿದ ಪ್ಲಸ್ ಆರ್ ಮೈನಸ್ಸಿಗೆ ಅದನ್ನು ಅನುಭವಿಸಲಿಕ್ಕೆ ಇದೇ ರೀತಿಯಾಗಿ ಮಾಡಿದ್ದಕ್ಕೆ, ಈ ದೇಹದಲ್ಲಿ ಮಾಡಿದ್ದಕ್ಕೆ ಇಂಥದ್ದೇ ದೇಹ ಅವನಿಗೆ ಬರ್ತದೆ. ಅದು ಯಾವ ಜಾತಿ ಎಲ್ಲಿ ಊರು ಅಂತ ಹೇಳಬೇಡಿ ಮಾತ್ರ. ಡಿಪೆಂಡ್ಸ್ ಆನ್ ಹಿಸ್ ಸಿನ್ ಆರ್ ಪ್ಲಸ್. ವಾಸ್ತವ. ಇನ್ನು ಪ್ರಾಣಿಗಳ ದೇಹ ಗೊತ್ತಿಲ್ಲ, ಮರಮಟ್ಟುಗಳ ದೇಹ ಎಷ್ಟು ಗೊತ್ತಿಲ್ಲ, ಕ್ರಿಮಿಕೀಟಗಳು ಇನ್ಸೆಕ್ಟ್ಸ್ಗಳು ಅದು ಬೇರೆ ಲೆಕ್ಕ. ಮನುಷ್ಯ ದೇಹ ಇದು ಮಾಡಿದ್ದಕ್ಕೆ ತಿನ್ನಲಿಕ್ಕೆ 10 ಬರ್ತದೆ, ಇದು ಗ್ಯಾರಂಟಿ. ಈಗ ಓಕೆ ನೈಸ್. ಈಗ ಏನು ಗೊತ್ತಾ, 10 ಪ್ಲಸ್ಸೇ ಒಳ್ಳೆಯದೇ ಬಂದರೆ ಭಾರಿ ಖುಷಿಯಲ್ಲ, ಎಲ್ಲರೂ ರೆಡಿ ಇದ್ದಾರೆ ಈಗ ಬರಲಿ ಅಂತೇಳಿ. ಆದರೆ ಎಂತ ಗೊತ್ತುಂಟ, ಕೈಕಾಲು ಮುರಿದದ್ದೋ, ಮಂಡೆ ಸರಿ ಇಲ್ಲದ್ದೋ, ಪೆಟ್ಟಾದದ್ದು ಎಲ್ಲ ಬಂದರೆ ಹೌದಲ್ಲ ಮಾರಿ ಯಾರಿಗೆ ಬೇಕು ಹೇಳ್ದು, ಅದಕ್ಕೆ ರೆಡಿಯಾಗಿ ಅಂದೆ. ಸಾಯಲು ರೆಡಿಯಾಗಿ ಒಳ್ಳೆ ರೀತಿಯಿಂದ ದೇಹ ಪಡೆಯುವ, ಕಪಡೆ ಬದಲ ಆಗುವಾಗ ಒಳ್ಳೆಯದನ್ನು ಹಾಕ್ಕೊಳ್ಳಿಕ್ಕೆ ನೋಡುವ. ಬಟ್ಟೆ ಬೇರೆ ಆಗುವುದು ಸತ್ಯ. ಈ ಕ್ವಾಲಿಟಿಗಿಂತ ಕಮ್ಮಿ ಇದ್ದರೆ, ನನ್ನ ಸೈಜಿಗೆ ಅಲ್ಲ ಆದರೆ
ಚಪ್ಪಲಿ ಸಿಗ್ತದೆ ಎನ್ನುವುದು ಸತ್ಯ, ಆದರೆ ಸರಿಯಾಗದಿದ್ದರೆ ಕಾಲಿಗೆ ಅದನ್ನು ಬರುವ ದೇಹಗಳು ಚಾಯ್ಸ್ ಇಲ್ಲ. 10 ಸಿಗ್ತದೆ, ಆದರೆ 10 ಸರಿ ಇಲ್ಲದ್ದಾದರೆ ನಮ್ಮ ಹಣೆ ಬರಹ. ಮತ್ತು ಅಲ್ಲಿ ಸಹ 14 ವರ್ಷ ಬದುಕಿದ್ರೆ ಪುನಃ ಒಂದೊಂದರಲ್ಲಿ 10 ಸೇರ್ತದೆ, ಕೌಂಟ್ಲೆಸ್ ಆಗ್ತದೆ. ಅದಕ್ಕೆ ಪರೀಕ್ಷಿತ ಇವತ್ತೇ ಕೊನೆ ಮಾಡಿದ. ಅವ ಕೇಳಿ ಏನಾದ ಕೇಳಿದರೆ, ಜ್ಞಾನ ಯಜ್ಞದಿಂದ ಅವನು ಎಷ್ಟು ಪರ್ಫೆಕ್ಟ್ ಆದ ಕೇಳಿದರೆ, ಇಟ್ ಈಸ್ ಲಾಸ್ಟ್ ಬಾಡಿ. ಇಲ್ಲಿರುವುದು ಸ್ವಾರಸ್ಯ. ಯಾಕೆ ಭಾಗವತದ ಸಪ್ತಾಹಕ್ಕೆ ಕೊನೆ ಕಾಲದಲ್ಲಿ ಆದರೂ ಕೇಳಿ ಉದ್ಧಾರ ಆಗಲಿ ಹೇಳೋದು ಕೇಳಿದರೆ, ಅದರಲ್ಲಿರತಕ್ಕ ಸ್ವಾರಸ್ಯವ ಕೇಳಿಕೊಂಡ್ರೆ ಹಸಿವು ಊಟ ಬೇಡವಾಗಿ ನಿದ್ದೆ ಮನೆ ಎಲ್ಲ ತೊರೆದು ಬಿಟ್ಟವ ದೇವರು ಮಾತ್ರ ಹೇಳಿ ಹೊರಡ್ತಾನೆ. ಕೃಷ್ಣ ಒಂದು ಮಾತು ಹೇಳಿದ, ಎಂ ವಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತೆ ಮೇಮೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಇದು ಕೃಷ್ಣನ ಗೀತೆಯ ವಾಕ್ಯ. ಗೀತೆ ಹೊತ್ತಗೆಲ್ಲಿ ಇವತ್ತು ನೀವು ನೋಡ್ಬೋದು. ಯಾರು ಕೊನೆಯ ಗಳಿಗೆಯಲ್ಲಿ ಏನು ಯೋಚನೆ ಮಾಡಿ ಸಾಯ್ತಾನೋ ಅದು ಆಗ್ತಾನೆ. ನಾವು ದುಡ್ಡು ದುಡ್ಡು ಅಂತ ಯೋಚನೆ ಮಾಡಿ ಸತ್ತರೆ ಪರ್ಕಟ್ ನೋಟಾಗಿ ಹುಟ್ಟಿ ಅದು ಆಚೆಗೂ ಅಲ್ಲ ಈಚೆಗೂ ಅಲ್ಲ. ಅವರು ಮಾಡಿ ಕೊಡ್ತಾ ಇರ್ತಾರೆ, ಮತ್ತು ಮಡಿಸಿ ಎಲ್ಲಿಯೂ ಇಟ್ಕೊಳ್ತಾರೆ ಗಲೀಜು. ಆದ್ದರಿಂದ ಸಾಯುವ ಹೊತ್ತಿನಲ್ಲಿ ನಾವು ದುಡ್ಡು ಅಂತ ಸಾಯದೆ, ಯಾವುದೋ ಪಕ್ಕದ ಮನೆಯ ನಾಯಿಯನ್ನು ಯೋಚನೆ ಮಾಡಿ ಸಾಯದೆ, ಇನ್ನು ಹೆಚ್ಚಿನವರದ್ದೆಲ್ಲ ಕಾಟ ಕೀಟ ಅದು. ಆದ್ದರಿಂದ ದೇವರ ಪಾದಾರವಿಂದವನ್ನೇ ನೆನೆದು ಕೊನೆ ಹೊತ್ತಿನಲ್ಲಿ ಅಲ್ವಾ, ಪರವಾಗಿಲ್ಲ ಹೇಳಿದರೆ ನಮ್ಮ ಶಾಲೆ ಮಕ್ಕಳು ಹಾಗೆ, ಕೊನೆ ಪರೀಕ್ಷೆ ಅಲ್ವಾ, 1-2 ದಿನ ರಜೆ ಕೊಡ್ತಾರಲ್ಲ, ಆಗ ಓದುವ ಅಂತ. ಅದನ್ನು ಕೊನೆ ಹೊತ್ತಿನಲ್ಲಿ ಇಟ್ಟರೆ ಓದಿದ್ದು ನೆನಪಾಗುವುದಿಲ್ಲ, ಓದಲಿಕ್ಕೂ ಆಗುವುದಿಲ್ಲ. ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ದುರ್ಸೆ ಎಲ್ಲ ಬಿಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಯಾರದ್ದು ಮನೆಯಲ್ಲಿ ಮುಂಜಿಯೋ ಮದುವೆ ಆಗ್ತದೆ, ಕೊನೆ ಹೊತ್ತಿನಲ್ಲಿ ಫ್ಲಾಪ್ ಆಗ್ತಾನೆ. ಕೊನೆಗೆ ಓದಬೇಕಾದರೂ ಮೊದಲು ಓದಿದರೆ ನೆನಪಾಗ್ತದೆ, ಅದು ರೀಕಲೆಕ್ಷನ್ ಆಗ್ತದೆ, ರಿಪೀಟ್ ಆಗ್ತದೆ, ಪುನರಾವರ್ತನೆ ಆಗದಿಂದ ಮೊದಲಿಂದ ಓದಿಕೊಳ್ಳಿ. ಕೊನೆಗೆ ಚೂರು ಓದಿದ್ರು ಫುಲ್ ಆಗ್ತದೆ. ಅದನ್ನು ಮೊದಲಿಂದಲೂ ಕೃಷ್ಣ 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 ಹೇಳ್ತಾ ಇರಿ. ಸಾಯುವ ಕಾಲದಲ್ಲಿ ಗ್ಯಾರಂಟಿ ಬಾಯಲ್ಲಿ ಕೃಷ್ಣ ಕೃಷ್ಣ ಬರಬೇಕು. ಹಾಗಾಗಬೇಕಾದ್ರೆ ಇವತ್ತೇ ಸ್ಟಾರ್ಟ್ ಮಾಡಲಿಕ್ಕೆ, ಮಿನಿಮಮ್ ದಿನಕ್ಕೆ 8,000 ಹೇಳಲಿಕ್ಕೆ 10 ನಿಮಿಷ ಸಾಕು, ಅಷ್ಟು ಬೇಡ. ಕೃಷ್ಣ 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 ಅಂತ ಗಟ್ಟಿ ಹೇಳಬೇಕಾಗಿಲ್ಲ, ಇನ್ನೊಬ್ಬರಿಗೆ ಕೇಳಲಿಕ್ಕೆಲ್ಲ, ನಮಗೆ ಕೇಳಿದರೆ ಸಾಕು. ನಾವು ಹೇಳಿದರೆ ಆಯಿತು. ಕಣ್ಣುಮುಚ್ಚಿ ಹೇಳಲಿಕ್ಕೆಲ್ಲ ಹೋಗಬೇಡಿ, ಯಾಕೆ ನಿದ್ದೆ ಬರ್ತದೆ ಮತ್ತು ಕೆಲವರಿಗೆ, ಅದು ಸ್ವಲ್ಪ ಶಾಕ್ ಆಗ್ತದೆ. ಆದ್ದರಿಂದ ಕಣ್ಣುಮುಚ್ಚಿ ಹೇಳಿದರೆ ಚಂದ, ಯಾಕೆ ಯಾರೂ ಕಾಣುವುದಿಲ್ಲ, ಕೃಷ್ಣ ಮಾತ್ರ ಕಾಣ್ತಾನೆ, ಕೃಷ್ಣನ ಪಾದ ಮಾತ್ರ ಕಾಣ್ತದೆ, ಪುಟ್ಟ ಕೊಳಲು ಮಾತ್ರ ಆಗ್ತದೆ. ಆದರೆ ಕಣ್ಣು ತೆರೆದರೆ ಪಕ್ಕದವರ ಆಚಿನವರೆಲ್ಲ ಕಾಣಲಿಕ್ಕೆ ಶುರುವಾಗ್ತಾರೆ. ಇದು ದುರಂತ. ಆದ್ದರಿಂದ ಮರದ ಅಡಿಯಲ್ಲಿ ಯಾರೋ ಕೂತ್ಕೊಳ್ಳೋದು, ಬೇರೆ ಕಡೆಗೆ ಹೋಗಿರುವುದು ಎಲ್ಲ ಮಾಡ್ತಾರೆ. ಹಾಗಾಗಿ ಒಬ್ಬರೇ ಇರಿ ಏಕಾಂತದಲ್ಲಿ, ಬೆಳಿಗ್ಗೆ ಹೊತ್ತು ಚಂದ, ಯಾರು ಇರುವುದಿಲ್ಲ, ಪ್ಲೆಸೆಂಟ್ ಟೈಮು, ಕೃಷ್ಣ 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 ಅಂತ ಒಂದು 8,000 10 ನಿಮಿಷದಲ್ಲಿ ಆಗುತ್ತೆ. ಹಾಗೆ ಅಷ್ಟಾದರೂ ಮಿನಿಮಮ್ ಹೇಳಿದ್ದು ನಾನು. ಫುಲ್ ಡೇ ಹೇಳಿದರೆ ಭಾರಿ ಖುಷಿ, ಎಲ್ಲ ಹೊತ್ತು ಹೇಳಿದ್ರೆ ಭಾರಿ ಚಂದ. ಅಷ್ಟಾದರೂ ಮತ್ತೆ ಏನೋ ಮಾಡುವಾಗ ಹೇಳಲಿಕ್ಕೆ ಹೋಗಬೇಡಿ, ಅದು ಸಾರಸ್ಯ ಇಲ್ಲ. ಕೆಲವರು ಹೇಳೋದು ಅದು ನಾನು ಹೂ ಕಟ್ಟುವಾಗ ಹೇಳ್ತೇನೆ, ಅದು ಹೂ ಕಟ್ಟುವುದು ಅಷ್ಟೇ, ಅದು ಪ್ರಯೋಜನ ಇಲ್ಲ. ನಿದ್ದೆ ಮಾಡುವಾಗಲೂ ಕೆಲವರು ಹೇಳ್ತೇನೆ ಹೇಳ್ಬೋದು, ಅದು ಪ್ರಯೋಜನ ಇಲ್ಲದ ವಿಷಯ ಆಗುತ್ತೆ. ಹಾಗೆ ಹೂ ಕಟ್ಟುವಾಗ, ಬತ್ತಿ ಮಾಡುವಾಗ ಅದು ಹೇಳಿ, ಅದು ಲೆಕ್ಕಕ್ಕಿಲ್ಲದು, ಅದು ಎಕ್ಸ್ಟ್ರಾ. ಇದಕ್ಕಾಗಿ ಹೇಳಿ, ಕೃಷ್ಣ ಪ್ರಾರ್ಥನೆಗಾಗಿ ಹೇಳಿ, ಚೆನ್ನಾಗಿರುತ್ತೆ. ಹೀಗೆ ಅವನು ಇಡೀ ದಿನ ಕೃಷ್ಣಮಯನಾಗಿ ಕೃಷ್ಣ ಕಥೆ ಹೇಳೊಂದು ಕೇಳಿ ಬಹಳ ಅದ್ಧೂರಿಯಾಗಿ ಕೃಷ್ಣನ ನಂಬಿ ಪರೀಕ್ಷಿತ ಕೃಷ್ಣನಿಂದ ಬದುಕಿದವ, ಕೃಷ್ಣನೆಡೆಗೆ ಸಾಗಿದವ. ಹಾಗಾಗಿ ಭಾಗವತಕ್ಕೆ ಅಷ್ಟು ಮೌಲ್ಯ ಬಂದಿದೆ. ಹೀಗೆ ಎಲ್ಲ ಶಾಸ್ತ್ರಗಳಿವೆ. ಅಮ್ಮ ಕೇಳಿದರು ಭಾಗವತ ಏನು ಅಂತ, ಅದಕ್ಕೊಂದಿಷ್ಟು ಸ್ವಲ್ಪ ಪೀಠಿಗೆ ಜೊತೆಯಲ್ಲಿ ವಿಸ್ತಾರವಾಗಿ ಮಾತಾಡಿದೆ. ಇರಲಿ, ಇದೊಂದು ಸಣ್ಣ ಮಿನಿ ಭಾಗವತವೇ ಆದ ಹಾಗೆ. ಒಬ್ಬ ಕೇಳುಗನ ಬಗ್ಗೆ ಕೇಳಿದರು, ಹೇಳಿದಾಗ ಆಯಿತು. ಮತ್ತೇನೋ ಅವ್ರು ಕೇಳಲಿಕ್ಕೆ ಮಧ್ಯೆಯಲ್ಲಿ ಮಾತಾಡಿದ್ರು, ಕೇಳಿ.